ಬ್ರೈನ್ ಟ್ಯೂಮರ್ ಅಂದ ತಕ್ಷಣನೇ ಅದೆಲ್ಲ ಕ್ಯಾನ್ಸರಸ್ ಆಗುತ್ತೆ. ಜನರಲ್ಲಿ ಇರುವಂತ ತಪ್ಪು ಕಲ್ಪನೆ ಯಾಕೆ ಅಂತ ಹೇಳಿದ್ರೆ, ಬ್ರೈನ್ ಟ್ಯೂಮರ್ ಬಗ್ಗೆ ಇರೋ ಮಿತ್ಸ್ ನ ಹೇಳ್ಬೇಕು ಅಂದ್ರೆ ಯಾವ್ದನ್ನ ಹೇಳ್ತೀರಾ ಸರ್? ಎಷ್ಟು ಜನ ಬದುಕ್ತಾರೆ ಅಂತ. ಮೊಬೈಲ್ ಯೂಸೇಜ್ ಇಂದ ಬ್ರೈನ್ ಟ್ಯೂಮರ್ ಜಾಸ್ತಿ ಆಗ್ತಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೌದು, ಡೆಫಿನೆಟ್ಲಿ. ಡೈಲಿ ಸ್ಲೀಪ್ ನ ಸ್ಕಿಪ್ ಮಾಡೋದು ಬ್ರೈನ್ ಹೆಲ್ತ್ ಮೇಲೆ ಎಷ್ಟು ಅಫೆಕ್ಟ್ ಮಾಡುತ್ತೆ? ನಿಮ್ದು ಕಾನ್ಸಂಟ್ರೇಷನ್ ಹೋಗುತ್ತೆ, ಮೆಮೊರಿ ಕೆಪಾಸಿಟಿ ಹೋಗುತ್ತೆ, ಯು ವಿಲ್ ಬಿಕಮ್ ಮೋರ್ ಇರಿಟೇಬಲ್. ನಿಮ್ ಟೋಟಲ್ ಔಟ್ಪುಟ್ ಇಟ್ಸ್ ಗೋಯಿಂಗ್ ಟು ಕಮ್ ಡೌನ್. ಹೆಡ್ಏಕ್ ಕಂಟ್ರೋಲ್ಗೆ ಸ್ಕ್ರೀನ್ ಡಿಟಾಕ್ಸ್ ಆರ್ ಮೆಡಿಕೇಶನ್? ಫಸ್ಟ್ ಈ ಸ್ಕ್ರೀನ್ ಡಿಟಾಕ್ಸ್, ನಥಿಂಗ್ ಬಟ್ ಸ್ಕ್ರೀನ್ ಡಿಟಾಕ್ಸ್. 3 ವರ್ಷಕ್ಕಿಂತ ಮಕ್ಕಳಿಗೆ ಯಾವುದೇ ತರಹದ ಗ್ಯಾಜೆಟ್ಸ್ ಕೊಡಬಾರ್ದು. ಎನಿ ಸರ್ಜನ್ಗೆ ಎಲ್ಲ ಕೇಸ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಅದು ಸುಳ್ಳು. ಮೆನಿ ಎಲ್ಡರ್ಸ್ ಬಿಕಾಸ್ ಆಫ್ ರೀಲ್ಸ್ ಆಗಲಿ ಅಥವಾ ಯೂಟ್ಯೂಬಲ್ಲಿ ಬರುವಂಥ ವಿಡಿಯೋಗಳಾಗಲಿ ಅಥವಾ ನ್ಯೂಸ್ ಅಡಿಕ್ಷನ್ ಆಗಲಿ, ಎಸ್ಪೆಷಲಿ ದೋಸ್ ಆರ್ ರಿಟೈರ್ಡ್, ದೋಸ್ ಆರ್ ಅಡಿಕ್ಟೆಡ್ ಟು ಇದರ್ ಟಿವಿ, ಅಡಿಕ್ಟೆಡ್ ಟು ಮೊಬೈಲ್, ಅಡಿಕ್ಟೆಡ್ ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಫೇವ್ರೆಟ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು ಸರ್? ಎಲ್ಲ ಸರ್ಜಿಕಲ್ ಇಂಪಾರ್ಟೆಂಟೇ, ಅದರಲ್ಲಿ ಯಾವುದು ಫೇವ್ರೆಟ್? ಜಾಸ್ತಿ ಓದೋದ್ರಿಂದ ಬ್ರೈನ್ ಶಿಂಕೇಜ್ ಆಗುತ್ತೆ ಅಂತ. ಫಾರ್ಗೆಟಿಂಗ್ ಸ್ಮಾಲ್ ಥಿಂಗ್ಸ್ ಲೈಕ್ ಕೀಸ್ ಸಿವಿಯರ್ ಹೆಡ್ಏಕ್ ಇದೆ ಅಂತ ಅಂದ್ರೆ ಬ್ರೈನ್ ಟ್ಯೂಮರ್ ಲಕ್ಷಣ ಅಂತ ಡಾಕ್ಟರ್ ಏನ್ ಹೇಳ್ತಾರೆ? ಇಲ್ಲ. ಮೆಂಟಲ್ ಫಿಟ್ನೆಸ್ ಇಂಪಾರ್ಟೆಂಟಾ, ಫಿಸಿಕಲ್ ಫಿಟ್ನೆಸ್ ಇಂಪಾರ್ಟೆಂಟಾ? ಮನಸ್ಸು ಚೆನ್ನಾಗಿದ್ದು ದೇಹ ಚೆನ್ನಾಗಿದ್ರೆ ಮನಸ್ಸು ಕೆನಾಟ್ ಬಿ ಹ್ಯಾಪಿ. ಬಾಡಿ ಚೆನ್ನಾಗಿದ್ದು ಮೈಂಡ್ ಚೆನ್ನಾಗಿಲ್ಲ ಅಂದ್ರೂ ಸಹಿತ ಇಟ್ ಡಸಂಟ್ ವರ್ಕ್. ಜನರಿಗೆ ನ್ಯೂರೋ ಸರ್ಜನ್ ಮತ್ತೆ ನ್ಯೂರೋಲಜಿಸ್ಟ್ ನಡುವೆ ತುಂಬಾ ಕನ್ಫ್ಯೂಷನ್ ಇದೆ. ನ್ಯೂರೋ ಸರ್ಜನ್ ಏನ್ ಮಾಡ್ತಾರೆ, ನ್ಯೂರೋಲಜಿಸ್ಟ್ ಏನ್ ಮಾಡ್ತಾರೆ ಅಂತ. ನ್ಯೂರೋಲಜಿಸ್ಟ್ ಕಾಯಿಲೆಗಳನ್ನ ಡಯಾಗ್ನೋಸ್ ಮಾಡ್ತಾರೆ ಮತ್ತು ಅದಕ್ಕೆ ತಕ್ಕಂತಹ ಔಷಧಿಗಳನ್ನು ಕೊಡ್ತಾರೆ. ಆದರೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಆಗಿ ನ್ಯೂರೋ ಸರ್ಜನ್ ಅಂತ ಹೇಳಿದ್ರೆ ಯಾವಾಗ ಆಪರೇಷನ್ ಅನಿವಾರ್ಯತೆ ಬರುತ್ತೆ ಆವಾಗ ನ್ಯೂರೋ ಸರ್ಜನ್ ನಿರ್ಧಾರ ತೆಗೆದುಕೊಳ್ತಾರೆ. ವೈದ್ಯು ನಾರಾಯಣ ಹರಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿ ಮಹೇಂದ್ರನಾಥ್. ಇತ್ತೀಚಿನ ದಿನಗಳಲ್ಲಿ ಬೆನ್ನು ಹುರಿ ಹಾಗೂ ಮೆದುಳಿನ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಎಲ್ಲರಲ್ಲೂ ಮೆದುಳು ಹಾಗೂ ಬೆನ್ನುಹುರಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಹಾಗಿದ್ರೆ ಈ ಸಮಸ್ಯೆಗಳಿಗೆ ಏನು ಕಾರಣ? ಮೆದುಳು ಹಾಗೂ ಬೆನ್ನುಹುರಿಯ ಸಮಸ್ಯೆಗಳಿಗೆ ಪರಿಹಾರ ಏನು? ಯಾವ ಕ್ರಮಗಳನ್ನ ಅನುಸರಿಸಬೇಕು? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾವು ತಜ್ಞರಿಂದ ತಿಳಿದುಕೊಳ್ಳೋಣ. ಈ ದಿನ ನಮ್ಮ ಜೊತೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನ್ಯೂರೋ ಸೈನ್ಸ್ ತಜ್ಞರಾದ ಡಾಕ್ಟರ್ ನಾರಾಯಣ ಪಂಜಿಯವರು ಮೆದುಳು ಹಾಗೂ ಬೆನ್ನುಹುರಿ ಸಮಸ್ಯೆಗಳ ಬಗ್ಗೆ ಪರಿಹಾರ ಹಾಗೂ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರನ್ನ ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್. ಧನ್ಯವಾದಗಳು. ಡಾಕ್ಟರ್ ನಾರಾಯಣ್ ಪಂಜಿ ಅವರ ಕಿರುಪರಿಚಯ ನೋಡೋದಾದ್ರೆ MBBS ನ ಕಿಮ್ಸ್ ಹುಬ್ಬಳ್ಳಿಯಲ್ಲಿ ಮಾಡಿದ್ರು, ಜನರಲ್ ಸರ್ಜರಿ ಇನ್ MS ನ ಕಿಮ್ಸ್ ಹುಬ್ಬಳ್ಳಿಯಲ್ಲಿ ಹಾಗೂ ಜನರಲ್ ಸರ್ಜರಿ ಇನ್ DNB ನ್ಯೂ ದೆಹಲಿಯಲ್ಲಿ, MCH ಇನ್ ನ್ಯೂರೋ ಸರ್ಜರಿಯನ್ನ ಮುಂಬೈನಲ್ಲಿ ಮಾಡಿದ್ರು. ಅಷ್ಟೇ ಅಲ್ಲದೆ ಮೈಕ್ರೋ ನ್ಯೂರೋ ಸರ್ಜರಿಯಲ್ಲಿ ಜಪಾನ್ನಿಂದ ಫೆಲೋಶಿಪ್ ಸಹ ಪಡೆದುಕೊಂಡಿದ್ದಾರೆ. ಇವರ ವರ್ಕ್ ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ಸೀನಿಯರ್ ರೆಸಿಡೆಂಟ್ ಆಗಿ ಮುಂಬೈನಲ್ಲಿ 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಆಗಿ ಶಿವಮೊಗ್ಗದ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ಶಿವಮೊಗ್ಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ನ್ಯೂರೋ ಸೈನ್ಸ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಇವರ ಅವಾರ್ಡ್ಸ್ ಮತ್ತೆ ಅಚೀವ್ಮೆಂಟ್ಸ್ ನೋಡೋದಾದ್ರೆ ಇಂಡಿಯನ್ ಎಪಿಲೆಪ್ಸಿ ಅಸೋಸಿಯೇಷನ್ ನಲ್ಲಿ ಸೆಕ್ರೆಟರಿಯೇಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ 9 ವರ್ಷಗಳ ಕಾಲ ಕರ್ನಾಟಕ ನ್ಯೂರೋ ಸೈನ್ಸ್ ಅಕಾಡೆಮಿಯ ಟ್ರೆಜರರ್ ಆಗಿಯೂ ಸಹ ಕಾರ್ಯನಿರ್ವಹಿಸಿರುವ ಹೆಗ್ಗಳಿಕೆ ಡಾಕ್ಟರ್ ನಾರಾಯಣ ಪಂಜಿ ಅವರಿಗಿದೆ. ಇವರ ಮತ್ತೊಂದು ವಿಶೇಷತೆ ಅಂದ್ರೆ ಶಿವಮೊಗ್ಗದಲ್ಲಿ 3 ಬಾರಿ ರಾಜ್ಯ ಮಟ್ಟದ ನ್ಯೂರೋ ಸರ್ಜರಿ ಕಾನ್ಫರೆನ್ಸ್ ನ ಆಯೋಜನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಮೆಡಿಕಲ್ ಸೊಸೈಟಿನಲ್ಲಿ ಡಾಕ್ಟರ್ ಪಂಜಿ ಅವರು ಮೆಂಬರ್ಶಿಪ್ ಸಹ ಹೊಂದಿದ್ದಾರೆ. ಇವರ ಸಾಕಷ್ಟು ಜರ್ನಲ್ಸ್ಗಳು ಹಾಗೂ ಪ್ರೆಸೆಂಟೇಷನ್ಸ್ಗಳು ಪಬ್ಲಿಕೇಶನ್ಸ್ ಸಹ ಕಂಡಿದೆ. ಅಷ್ಟೇ ಅಲ್ಲದೆ ಹಲವಾರು ಕಾನ್ಫರೆನ್ಸ್ ನ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಸಹ ಹೌದು. ಡಾಕ್ಟರ್ ಪಂಜಿ ಅವರು ಇಲ್ಲಿಯವರೆಗೂ 3000ಕ್ಕೂ ಹೆಚ್ಚು ಕ್ರೇನಿಯಲ್ ಸರ್ಜರಿ ಹಾಗೂ 3000ಕ್ಕೂ ಹೆಚ್ಚು ಸ್ಪೈನಲ್ ಸರ್ಜರಿಯನ್ನು ಮಾಡಿದ್ದಾರೆ. ಧರ್ಮಪತ್ನಿ ಹಾಗೂ 2 ಮುದ್ದಾದ ಹೆಣ್ಣು ಮಕ್ಕಳ ತಂದೆಯಾಗಿರುವ ಡಾಕ್ಟರ್ ನಾರಾಯಣ ಪಂಜಿ ಅವರು ಕ್ರಿಕೆಟ್ ಲವರ್ ಸಹ ಹೌದು. ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ನಾರಾಯಣ್ ಪಣಜಿ ಅವರಿಗೆ ಸ್ವಾಗತ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ಮೆದುಳು ಹಾಗೂ ಬೆನ್ನುಹುರಿ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗೆ ಇದಕ್ಕೆ ಪರಿಹಾರಗಳೇನು, ಯಾವ ರೀತಿ ಕ್ರಮಗಳಿದಾವೆ, ಯಾವ ರೀತಿ ಸಮಸ್ಯೆಗಳಿದಾವೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾತಾಡೋಣ. ಸರ್, ನಾನೊಂದಿಷ್ಟು ಕ್ವಶನ್ ಜನರಲ್ ಆಗಿ ಎಲ್ಲರಿಗೂ ಇರುವಂತಹ ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ಸ್ ಮಾಡ್ತಾ. ಸರ್, ಮೊದಲನೇದಾಗಿ ಜನರಿಗೆ ನ್ಯೂರೋ ಸರ್ಜನ್ ಮತ್ತೆ ನ್ಯೂರೋಲಜಿಸ್ಟ್ ನಡುವೆ ತುಂಬಾ ಕನ್ಫ್ಯೂಷನ್ ಇದೆ. ನ್ಯೂರೋ ಸರ್ಜನ್ ಏನ್ ಮಾಡ್ತಾರೆ, ನ್ಯೂರೋಲಜಿಸ್ಟ್ ಏನ್ ಮಾಡ್ತಾರೆ ಅಂತ. ನ್ಯೂರೋ ಸರ್ಜನ್ಸ್ ಅಂದ್ರೆ ಯಾರು, ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೋದಾ ಸರ್? ಡೆಫಿನೆಟ್ಲಿ ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ
ಓವರ್ಲ್ಯಾಪ್ ಆಗುತ್ತೆ. ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂರೋಲಜಿಸ್ಟ್ ಆ್ಯಂಡ್ ನ್ಯೂರೋಸರ್ಜನ್ ಅಂದರೆ ನ್ಯೂರೋಲಜಿಸ್ಟ್ ಕಾಯಿಲೆಗಳನ್ನು ಡಯಾಗ್ನೋಸ್ ಮಾಡ್ತಾರೆ ಮತ್ತು ಅದಕ್ಕೆ ತಕ್ಕದಂತಹ ಔಷಧಿಗಳನ್ನು ಕೊಡ್ತಾರೆ. ಆದರೆ ಅದ್ರ ನೆಕ್ಸ್ಟ್ ಸ್ಟೆಪ್ ಆಗಿ ನ್ಯೂರೋಸರ್ಜನ್ ಅಂತ ಹೇಳಿದರೆ ಯಾವಾಗ ಮೆಡಿಸಿನಿಂದ ಆ ದೈಹಿಕ ಕಾಯಿಲೆಗಳು ಅಥವಾ ನರಮಾನಸಿಕ ತೊಂದರೆಗಳಿಗೆ ಗುಣವಾಗುವ ಸಾಧ್ಯತೆ ಕಡಿಮೆ ಇರುತ್ತೆ, ಯಾವಾಗ ಆಪರೇಷನ್ನಿಂದ ಅನಿವಾರ್ಯತೆ ಬರುತ್ತೆ, ಆವಾಗ ನ್ಯೂರೋಸರ್ಜನ್ ನಿರ್ಧಾರ ತೆಗೆದುಕೊಳ್ತಾರೆ. ನ್ಯೂರೋಸರ್ಜನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಾಡುವಂಥ ಕಾಯಿಲೆಗಳು ಅಂದರೆ ಮನುಷ್ಯನ ನರಮಂಡಲ, ಅಂದರೆ ಅದು ಇನ್ಕ್ಲೂಡ್ ಆಗಿರೋದು ಮೆದುಳು ಮತ್ತು ಬೆನ್ನುಹುರಿ ಮತ್ತು ಮೆದುಳಿನ ಬೆನ್ನುಹುರಿಯಿಂದ ಹೊರಗೆ ಬರುವಂತಹ ನರಗಳಿಗೆ ಯಾವುದಾದರೂ ಕಾಯಿಲೆಗಳು ಬಂದರೆ, ಗಂಟುಗಳಾದರೆ, ಅದಕ್ಕೆ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬಂತು ಅಂದರೆ ಡೆಫಿನೆಟ್ಲಿ ನ್ಯೂರೋಸರ್ಜನ್ ಅವರು ಕೆಲಸವನ್ನು ಮಾಡ್ತಾರೆ. ಓಕೆ ಸರ್, ಹಾಗೆ ಇತ್ತೀಚಿನ ದಿನಗಳಲ್ಲಿ ಬ್ರೈನ್ ಟ್ಯೂಮರ್ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಬ್ರೈನ್ ಟ್ಯೂಮರ್ ಎಲ್ಲ ಕಡೆನೂ ಈ ವರ್ಡ್ ತುಂಬಾ ಓಡಾಡ್ತಾ ಇದೆ. ಬ್ರೈನ್ ಟ್ಯೂಮರ್ ಅಂದ್ರೆ ಏನು, ಇದರ ಲಕ್ಷಣಗಳು ಏನು ಸರ್? ಡೆಫಿನೆಟ್ಲಿ ಬ್ರೈನ್ ಟ್ಯೂಮರ್ ಮುಂಚೆನೂ ಇದೆ. ಈಗ ಬರ್ತಾ ಈ 2-3 ದಶಕಗಳ ಕಾಲದಿಂದ ಹೊಸ ಬೆಳವಣಿಗೆಗಳಾಗ್ತಾ ಇದೆ. ಅಂದರೆ ಟೆಕ್ನಾಲಜಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಸ್ಕ್ಯಾನಿಂಗ್ಗಳು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ 1970ಗಿಂತ ಮುಂಚೆ ಯಾವುದೇ ಥರದ ಸ್ಕ್ಯಾನಿಂಗ್ ಇರಲಿಲ್ಲ. ಎಷ್ಟೋ ಜನ ಬ್ರೈನ್ ಟ್ಯೂಮರಿಂದ ಬಳಲ್ತಾ ಇದ್ರೂ ಸಹಿತ ಕಾಯಿಲೆ ಉಲ್ಬಣಗೊಂಡು ಅದನ್ನು ಯಾವುದೇ ಥರದ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಈಗ ಯಾವಾಗ ಮೆದುಳಿನ ಕಾಯಿಲೆಗಳಿಗೆ CT ಸ್ಕ್ಯಾನ್ ಬಂತು ಅಥವಾ MRI ಬಂತು ಅಥವಾ PET ಸ್ಕ್ಯಾನ್ ಬಂತು, ಆಗ ಕಾಯಿಲೆಗಳು ಉಲ್ಬಣಗಳು ಆಗೋಕ್ಕಿಂತ ಮುಂಚೆಯೇ ಬ್ರೈನ್ ಟ್ಯೂಮರ್ ಕಾಯಿಲೆಗಳನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಮುಂಚೆ ಒಂದು 3-4 ದಶಕಗಳ ಹಿಂಭಾಗದಲ್ಲಿ ಮನುಷ್ಯನ ಸಾಮಾನ್ಯವಾಗಿ ಏಜ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 41-50 ವರ್ಷಕ್ಕೆ ಡೆತ್ ಆಗ್ತಾ ಇತ್ತು. ಬಟ್ ಬರ್ತಾ ಒಳ್ಳೆ ಟ್ರೀಟ್ಮೆಂಟ್ದಿಂದಾಗಿ ಈಗ ಸಾಮಾನ್ಯವಾಗಿ ಮನುಷ್ಯರು 80-90 ವರ್ಷಗಳ ಬದುಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಈ ಬ್ರೈನ್ ಟ್ಯೂಮರ್ಗಳೆಲ್ಲ 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷಕ್ಕೆ ಬರ್ತಾ ಇದೆ. ಅದೇ ರೀತಿಯಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಬ್ರೈನ್ ಟ್ಯೂಮರ್ಗಳಲ್ಲಿ 3-4 ವೆರೈಟಿ ಬರುತ್ತೆ. ಒಂದು ಬಿನೈನ್ ಟ್ಯೂಮರ್ ಅಂತ ಹೇಳ್ತೇವೆ, ಎರಡನೇದು ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ. ಓಕೆ, ಯಾವ ದೇಹದ ಬೇರೆ ಅಂಗಗಳು ಸಹ ಅದೇ ಥರ ಸಾಮಾನ್ಯ ಗಂಟಿನ ಕಾಯಿಲೆಗಳು, ಅದೇ ಥರ ಕ್ಯಾನ್ಸರ್ ಗಂಟುಗಳು ಬರುತ್ತೆ. ಸೊ ಕ್ಯಾನ್ಸರ್ ಗಂಟಲಲ್ಲಿ ಬ್ರೈನಲ್ಲಿ 2 ವಿಧ ಬರುತ್ತೆ. ಒಂದು ಮೆದುಳಲ್ಲೇ ಉತ್ಪನ್ನವಾಗುವಂತಹ ಗಂಟುಗಳು, ಅಂದರೆ ಮೆದುಳಿನ ನರಗಳಿಂದ ಆಗುವಂತಹ ಗಂಟುಗಳಿಗೆ ಪ್ರೈಮರಿ ಬ್ರೈನ್ ಟ್ಯೂಮರ್ ಅಂತ ಹೇಳ್ತೇವೆ. ಕಾಮನ್ ಆಗಿ ಬರ್ತಾ ಇರೋದು ಗ್ಲಯೋಮಾಸ್ ಅಂತ ಹೇಳ್ತೇವೆ. ಎರಡನೇದು ದೇಹದ ಬೇರೆ ಭಾಗದಲ್ಲಿ, ಅಂದರೆ ಮೆದುಳನ್ನು ಬಿಟ್ಟು ಬೇರೆ ಭಾಗದಲ್ಲಿ, ಫಾರ್ ಎಕ್ಸಾಂಪಲ್ ಥೈರಾಯ್ಡಿನಲ್ಲಾಗಲಿ ಅಥವಾ ಪುಪ್ಪಸದಲ್ಲಾಗಲಿ ಅಥವಾ ಲಿವರಲ್ಲಾಗಲಿ ಅಥವಾ ಕಿಡ್ನಿಯಲ್ಲಿ ಏನಾದರೂ ಕ್ಯಾನ್ಸರ್ಗಳು ಬಂದಿದ್ದರೆ ಅದು ಯಾವಾಗ ಮೆದುಳಿಗೆ ಹರಡುತ್ತೆ ಅದು ತಹ ಕ್ಯಾನ್ಸರ್ ಅಂತ ಆಗ್ತೀವಿ. ಅದಕ್ಕೆ ನಾವು ಮೆಟಾಸ್ಟಾಟಿಕ್ ಬ್ರೈನ್ ಟ್ಯೂಮರ್ ಅಂತ ಹೇಳ್ತೇವೆ. ಈಗ ಬರ್ತಾ ದೇಹದ ಬೇರೆ ಭಾಗದಲ್ಲಿ ಕ್ಯಾನ್ಸರ್ಗಳು ಕಂಡು ಬರ್ತಾ ಇರೋದ್ರಿಂದ, ಅವಿಗೆ ಚಿಕಿತ್ಸೆ ಮಾಡ್ತಾ ಇರೋದ್ರಿಂದ ಯಾವಾಗ ಅದು ಮೆದುಳಿಗೆ ಹರಡುತ್ತೆ ಆವಾಗ ಅದಕ್ಕೆ ಮೆಟಾಸ್ಟಾಟಿಕ್ ಬ್ರೈನ್ ಟ್ಯೂಮರ್ ಅಂತ ಹೇಳ್ತೇವೆ. ಹಾಗಾಗಿ ಬರ್ತಾ ನಿಮ್ಗೆ ಅನಿಸ್ತಾ ಇದೆ ಅದು ಕಾಯಿಲೆಗಳು ಬ್ರೈನ್ ಟ್ಯೂಮರ್ ಜಾಸ್ತಿ ಆಗ್ತಾ ಇದೆ ಅಂತ. ಜಾಸ್ತಿ ಆಗ್ತಾ ಇಲ್ಲ, ಅದನ್ನು ಬೇಗ ನಾವು ಕಂಡುಹಿಡಿದು ಅವ್ರಿಗೆ ನಾವು ಕಾಯಿಲೆ ಕಂಡುಹಿಡ್ತಾ ಇದೀವಿ ಅಂತ ನಿಮಗೆ ನಂಬರ್ ಜಾಸ್ತಿ ಆಗ್ತಾ ಇದೆ. ಹೌದು. ಲಕ್ಷಣಗಳು ಏನು ಸರ್? ನನ್ಗೆ ಬ್ರೈನ್ ಟ್ಯೂಮರ್ ಇದೆ, ಈ ಲಕ್ಷಣಗಳಿಂದ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಗೆ ಕಂಡುಹಿಡಿಯೋದು? ಹೌದು, ನಾನು ಈಗಾಗಲೇ ಹೇಳಿದಾಗೆ ಬ್ರೈನ್ ಟ್ಯೂಮರ್ ಲಕ್ಷಣಗಳು ಡೆಫಿನೆಟ್ಲಿ 3 ವೆರೈಟಿ ಹೇಳಿದೆ ನಾನು. ಅಂದರೆ ಬಿನೈನ್ ಟ್ಯೂಮರ್ ಅಂತ ಹೇಳ್ತೇವೆ ಅಥವಾ ಕ್ಯಾನ್ಸರ್ ಟ್ಯೂಮರ್ ಅಂತ. ಓಕೆ, ಅದೇ ಥರ ಈಗ ಬಿನೈನ್ ಟ್ಯೂಮರ್ ಏನಾಗುತ್ತೆ, ಬಿನೈನ್ ಬ್ರೈನ್ ಟ್ಯೂಮರ್ ಅಂದರೆ ಅದು ಜಾಸ್ತಿ ಕ್ಯಾನ್ಸರ್ಸ್ ಇರಲ್ಲ, ಅದು ಲೋಕಲ್ ಆಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಬ್ರೈನ್ ಟ್ಯೂಮರ್ ಟಿಶ್ಯೂನ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಅವು ಯೂಶ್ವಲಿ ಲಕ್ಷಣಗಳು ಕ್ರಮೇಣವಾಗಿ ಬರ್ತಾ ಇರುತ್ತೆ. ಅದರ ಕಾಂಟ್ರಾಸ್ಟ್ ಆಗಿ ಏನು ಕ್ಯಾನ್ಸರ್ ಬ್ರೈನ್ ಟ್ಯೂಮರ್ ಏನು ಬರ್ತವೆ, ಮಲಿಗ್ನೆಂಟ್ ಬ್ರೈನ್ ಟ್ಯೂಮರ್ ಅಂತ ಹೇಳ್ತೇವೆ, ಅಥವಾ ಗ್ಲಯೋಬ್ಲಾಸ್ಟೋಮಾ ಮಲ್ಟಿಫಾರ್ಮ್ ಅಂತ ಹೇಳ್ತೀವಿ, ಅಥವಾ ಮೆಟಾಸ್ಟಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅವು ಕಾಯಿಲೆ ಬೇಗವಾಗಿ ಉಲ್ಬಣವಾಗುತ್ತೆ. ಹಾಗಾಗಿ ಲಕ್ಷಣಗಳು ಬೇಗ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿನೈನ್ ಟ್ಯೂಮರ್ಸ್ ಯಾವಾಗಲೂ ಸ್ಲೋ ಆಗಿ ಗ್ರೋತ್ ಆಗೋದ್ರಿಂದ ಲಕ್ಷಣಗಳು ತಿಂಗಳಾನುಗಟ್ಟಲೆ ಇರುತ್ತೆ. ಬಟ್ ಕ್ಯಾನ್ಸರಸ್ ಬ್ರೈನ್ ಟ್ಯೂಮರು ಬೇಗ ಲಕ್ಷಣಗಳು ಕಾಣುತ್ತೆ. ಸಾಮಾನ್ಯವಾಗಿ ಬ್ರೈನ್ ಟ್ಯೂಮರ್ ಲಕ್ಷಣಗಳು ಅಂದರೆ ಸಾಮಾನ್ಯವಾಗಿ ನಮಗೆ ಪಬ್ಲಿಕ್ ಹೇಳುವಂಥದ್ದು ತಲೆನೋವು ಅಂತ. ತಲೆನೋವು ಯಾವ ರೀತಿ, ಬೇರೆ ತಲೆನೋವಿಗೆ ಬೇಕಾದಷ್ಟು ಕಾರಣಗಳಿದೆ. ನೀವು ಫಾರ್ ಎಕ್ಸಾಂಪಲ್ ಕಾಮನೆಸ್ಟ್ ನಾವು ಕಾಣ್ತಾ ಇರೋದು ಪಬ್ಲಿಕ್ ಅಲ್ಲಿ ನಿಮ್ಗೆ ಮೈಗ್ರೇನ್ ತಲೆನೋವಾಗಲಿ ಅಥವಾ ಟೆನ್ಷನ್ ತಲೆನೋವಾಗಲಿ, ಇವೆಲ್ಲ ಕಾಮನ್ ತಲೆನೋವು. ಓಕೆ, ಅದೇ ರೀತಿಯಾಗಿ ಸೈನಸ್ ತಲೆನೋವು ಬರುತ್ತೆ, ಕಣ್ಣಿನ ದೋಷಗಳಿದ್ರೂ ತಲೆನೋವು ಬರುತ್ತೆ. ಬ್ರೈನ್ ಟ್ಯೂಮರ್ ಲಕ್ಷಣಗಳು ತಲೆನೋವು ವಿಧವಾದ ಇರುತ್ತೆ. ಯಾವಾಗ ತಲೆನೋವಿನ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಅಂದರೆ ಯಾವಾಗೋ ಮುಂಚೆ ತಿಂಗಳಿಗೊಮ್ಮೆ ಬರ್ತಾ ಇತ್ತು ಅಥವಾ 2 ತಿಂಗಳಿಗೊಮ್ಮೆ ಬರ್ತಾ ಇತ್ತು, 4 ತಿಂಗಳಿಗೊಮ್ಮೆ ಬರ್ತಾ ಇತ್ತು,
ಅದು ಪ್ಯಾಟರ್ನ್ ಚೇಂಜ್ ಆದರೆ ಅಂದರೆ ತಲೆನೋವು ತಿಂಗಳಿಗೆ ಬಿಟ್ಟು ದಿನಂಪ್ರತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಾರಕ್ಕೊಮ್ಮೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಅಥವಾ ಮಧ್ಯರಾತ್ರಿ ಮಲಗದಾಗನೇ ನಿಮಗೆ ತಲೆನೋವು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಅಥವಾ ತಲೆನೋವಿನ ಜೊತೆ ವಾಂತಿ ಆಗ್ತಾ ಇದ್ರೆ ಅಥವಾ ಕಾಮನ್ ಆಗಿ ತಲೆನೋವಿನ ಜೊತೆ ವಾಂತಿ ಆಗ್ತಾ ಇದ್ರೆ ನಾವು ಬ್ರೈನ್ ಟ್ಯೂಮರ್ ಲಕ್ಷಣ ಇಟ್ಕೋಬೇಕು. ಎಸ್ಪೆಷಲಿ ವಾಂತಿ ಅರ್ಲಿ ಮಾರ್ನಿಂಗ್, ನಾಸಿಯಾ ಮತ್ತು ವಾಮಿಟಿಂಗ್ ಏನು ಹೇಳ್ತೀವಿ ಅದು ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವದಲ್ಲಿ ವಾಂತಿ ಆಗ್ತಾ ಇದ್ರೆ, ತಲೆನೋವಿನ ಜೊತೆ ಕಡಿಮೆ ಆಗ್ತಾ ಇದ್ರೆ, ಮತ್ತು ವಾಂತಿ ಆದ ನಂತರ ತಲೆನೋವು ಕಡಿಮೆ ಆಗುವ ಲಕ್ಷಣಗಳು, ತಲೆನೋವು ಕಡಿಮೆ ಆಯಿತು ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ಆಫ್ ಎ ಬ್ರೈನ್ ಟ್ಯೂಮರ್ ಲಕ್ಷಣಗಳು. ಓಕೆ, ಅದೇ ರೀತಿಯಾಗಿ ತಲೆನೋವಿನ ಜೊತೆ ಬೇರೆ ಲಕ್ಷಣಗಳು ಏನಾದರೂ ಬಂದರೆ, ಫಾರ್ ಎಕ್ಸಾಂಪಲ್ ತಲೆನೋವಿನ ಜೊತೆ ಕಣ್ಣು ಮಂಜಾಗೋದಾಗಲಿ, ಅಥವಾ ಕಣ್ಣು ದೃಷ್ಟಿ ಡಬಲ್ ಕಾಣೋದಾಗಲಿ, ಅಥವಾ ಕಣ್ಣಿನ ಮುಂದೆ ಪರದೆ ಬಂದಾಗ ಅಬ್ಸ್ಕ್ಯುರೇಷನ್ ಅಂತ ಹೇಳ್ತೇವೆ, ಕಣ್ಣು ಕತ್ಲೆ ಆಗಿಬಿಡುತ್ತೆ. ಬೆಳಿಗ್ಗೆ ಚೆನ್ನಾಗಿರುತ್ತೆ, ಒಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣ ಕತ್ಲಾಗುತ್ತೆ, ಮತ್ತೆ ಇಮಿಡಿಯೇಟ್ಲಿ ಒಂದು 2 ನಿಮಿಷದಲ್ಲಿ ಮತ್ತೆ ದೃಷ್ಟಿ ಮತ್ತೆ ಬರುತ್ತೆ ಅಂದರೆ ಇವೆಲ್ಲ ಆಬ್ಸ್ಕ್ಯುರೇಷನ್, ವಿಜುವಲ್ ಆಬ್ಸ್ಕ್ಯುರೇಷನ್ ಅಂತ ಹೇಳ್ತೇವೆ. ಅದು ಒಂದು ತಲೆನೋವಿನ ಲಕ್ಷಣಗಳು. ಅದೇ ರೀತಿಯಾಗಿ ನೋವಿನ ಮಾತ್ರೆ ಕೊಟ್ಟು ಸಹಿತ ತಲೆನೋವು ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ, ಅಥವಾ ತಲೆನೋವು ಯಾವಾಗ ನಮಗೆ ಕೆಮ್ಮಿದಾಗ ಅಥವಾ ಸೀನಿದಾಗ ಅಥವಾ ಮೆದುಳಿನ ಪ್ರೆಷರ್ ಯಾವಾಗ ಜಾಸ್ತಿ ಆಗುತ್ತೆ, ಏನಾದರೂ ಭಾರ ಎತ್ತಿದಾಗ, ಮೋಷನ್ಗೆ ಹೋದಾಗ ತಲೆನೋವು ಏನಾದರೂ ಜಾಸ್ತಿ ಆಗಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅದು ಮೆದುಳಿನ ಒತ್ತಡ ಬರ್ತಾ ಇದೆ ಅಂತ ಅರ್ಥ. ಅದರಲ್ಲಿ ಒಂದು ಕಾರಣ ಡೆಫಿನೆಟ್ಲಿ ಬ್ರೈನ್ ಟ್ಯೂಮರ್ ಆಗಿರ್ಬೋದು. ಹೌದು ಸರ್, ಬ್ರೈನ್ ಟ್ಯೂಮರ್ ಅಂದ ತಕ್ಷಣನೇ ಅದೆಲ್ಲ ಕ್ಯಾನ್ಸರಸ್ ಆಗಕ್ಕೆ ಸಾಧ್ಯತೆ ಇಲ್ಲ. ಅದು ಒಂದು ಜನರಲ್ಲಿ ಇರುವಂತ ತಪ್ಪು ಕಲ್ಪನೆ. ಯಾಕೆ ಅಂತ ಹೇಳಿದ್ರೆ ಬ್ರೈನ್ ಟ್ಯೂಮರಲ್ಲಿ ಕ್ಯಾನ್ಸರ್ ಆದಾಗ ನಿಮ್ಗೆಲ್ಲರಿಗೂ ಅನಿಸುತ್ತೆ, ಯಾಕಂದರೆ ರಿಸಲ್ಟ್ಸು ಚೆನ್ನಾಗಿಲ್ಲ, 90% ಡೆತ್ ಆಗ್ತಾರೆ ಅಂತ ಹಳೆ ಕಾಲದಲ್ಲಿತ್ತು. ಯಾವಾಗ ಅದಕ್ಕೆ ಸರಿಯಾದ ಶಸ್ತ್ರಚಿಕಿತ್ಸೆ ಇರಲಾದೆ ಅಥವಾ ಅದಕ್ಕೆ ಆಪರೇಷನ್ ನಂತರ ಬೇಕಾದಂಥ ಕೀಮೊಥೆರಪಿ, ರೇಡಿಯೋಥೆರಪಿ ಫೆಸಿಲಿಟಿ ಎಲ್ಲ ಜಿಲ್ಲೆಗಳು ಇರಲಿಲ್ಲ. ಮುಂಚೆ ಬ್ರೈನ್ ಟ್ಯೂಮರ್ ಅಂದರೆ ಕಂಪಲ್ಸರ್ಲಿ ಎಲ್ಲರೂ ನಿಮ್ಯಾನ್ಸ್ಗೆ ಅಥವಾ ಮುಂಬೈಗೆ, ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆ ಒಂದು ಸಂದರ್ಭ ಈಗಿಲ್ಲ. ಯಾಕೆಂದರೆ ಎಲ್ಲ ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ, ಎಲ್ಲ ತಾಲೂಕು ಪ್ಲೇಸ್ಗಳಲ್ಲಿ ಈಗ ಬ್ರೈನ್ ಟ್ಯೂಮರ್ಗಳ ಸ್ಕ್ಯಾನಿಂಗ್ಗಳ ಫೆಸಿಲಿಟಿ ಅವೈಲೇಬಲ್ ಇದೆ. ಹಾಗಾಗಿ ಟ್ಯೂಮರ್ಗಳು ದೊಡ್ಡದಾಗೋಕ್ಕಿಂತ ಮುಂಚೆನೇ ವೈದ್ಯರು ಈಗ ಅದನ್ನು ಕಂಡುಹಿಡಿತಾ ಇದ್ದಾರೆ. ಹಾಗಾಗಿ ರಿಸಲ್ಟ್ಸ್ ಬೆಟರ್ ಇದೆ. ಬ್ರೈನ್ ಟ್ಯೂಮರ್ ಬಗ್ಗೆ ಇರೋ ಮಿತ್ಸ್ ನ ಹೇಳ್ಬೇಕು ಅಂದ್ರೆ ಯಾವ್ದನ್ನ ಹೇಳ್ತೀರಾ ಸರ್? ಡೆಫಿನೆಟ್ಲಿ ನಾವು ಯಾವುದೇ ಒಂದು ಪೇಷಂಟು ನಮ್ಮ ಆಸ್ಪತ್ರೆಗೆ ಬಂದಾಗ ಅಥವಾ ನಮ್ಮ ಹೊರ ಭಾಗದಲ್ಲಿ ಬಂದಾಗ ತಲೆನೋವು ಬರುತ್ತೆ, ಆಮೇಲೆ ಸ್ಕ್ಯಾನ್ ಮಾಡ್ತೇವೆ. ಸ್ಕ್ಯಾನ್ ಮಾಡಿದ ತಕ್ಷಣ ರಿಸಲ್ಟಲ್ಲಿ ಬರುತ್ತೆ ಟ್ಯೂಮರ್ ಇದೆ ಅಂತ. ಟ್ಯೂಮರ್ ಇದೆ ಅಂದ ತಕ್ಷಣ ಫಸ್ಟ್ ಕ್ವೆಶನ್ ಕೇಳಿದೆ, ಹೌದು ಜನಗಳು ಅಥವಾ ಸಂಬಂಧಿಕರು ಕೇಳೋದು ಎಷ್ಟು ದಿನ ಬದುಕ್ತಾರೆ ಅಂತ. ಸೊ ಅದು ಯಾಕೆಂದರೆ ವರ್ಷಾನುಗಟ್ಟಲೆ ಯಾರೋ ಒಬ್ಬರು ಟ್ರೀಟ್ಮೆಂಟ್ ಆಗಿರುತ್ತೆ, ಬ್ರೈನ್ ಟ್ಯೂಮರಿಂದ ಡೆತ್ ಆಗಿರ್ತಾರೆ, 5 ತಿಂಗಳ ಬದುಕಿದ್ರು, 6 ತಿಂಗಳ ಬದುಕಿದ್ರು, ವರ್ಷ ಬದುಕಿದ್ರು ಅಂತ ಆ ಒಂದು ಸಂದರ್ಭ ಈಗ ಇಲ್ಲ. ಅದೇ ಥರ ಈ ಒಂದು ಹೇಳಿದಂಗೆ ತಲೆನೋವು ಬಂದಾಗ ಬ್ರೈನ್ ಟ್ಯೂಮರ್ ಲಕ್ಷಣಗಳು. ಅದೇ ರೀತಿಯಾಗಿ ಯಾವಾಗ ತಲೆನೋವಿನ ಜೊತೆ ಬೇರೆ ಲಕ್ಷಣಗಳು ಇರುತ್ತೆ ಬ್ರೈನಿಗೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಿವರ್ ಆಗಲಿ, ಕಿಡ್ನಿ ಆಗಲಿ ಎಲ್ಲ ಒಂದೇ ಆರ್ಗನ್, ಬಟ್ ಬ್ರೈನ್ ಟೋಟ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ ಇದೆ. ಅಂದರೆ ಮೆದುಳಿನ ಬಲಭಾಗದಲ್ಲಿ, ಎಡಭಾಗದಲ್ಲಿ 2 ಭಾಗ ಮಾಡುತ್ತೇವೆ. ಮುಂಭಾಗದ ಮೆದುಳು, ಹಿಂಭಾಗದ ಮೆದುಳು ಅಂತ ಹೇಳ್ತೀವಿ, ಮತ್ತು ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ. ಸೊ ಬ್ರೈನ್ ಟ್ಯೂಮರ್ದು ಲಕ್ಷಣ ಏನು ಅಂತ ಹೇಳಿದ್ರೆ, ಯಾವ ಭಾಗದಲ್ಲಿ ಮೆದುಳಿನ ಭಾಗದಲ್ಲಿ ಅದು ಉತ್ಪನ್ನ ಆಗ್ತಾ ಇದೆ ಅನ್ನೋದ್ರ ಮೇಲೆ ಲಕ್ಷಣಗಳು ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೆದುಳಿನ ಮುಂಭಾಗದಲ್ಲಿ ಟ್ಯೂಮರ್ ಬೆಳವಣಿಗೆ ಆದರೆ ಬೇರೆ ತಲೆನೋವು ಮಾತ್ರ ಇರುತ್ತೆ, ಅಥವಾ ಯಾವುದೇ ರೀತಿಯಾದ ಲಕ್ಷಣಗಳಿರಲ್ಲ. ಬಟ್ ಅದೇ ರೀತಿಯಾಗಿ ಮೆದುಳಿನ ಎಡಭಾಗದ ಬದಲಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಬಲಗೈಯಲ್ಲಿ ಊಟ ಮಾಡೋರಿಗೆ ಪ್ರಿಡಾಮಿನೆಂಟ್ ಬ್ರೈನ್ ಇರೋದು ಎಡಭಾಗದಲ್ಲಿ. ಸೊ ಅವ್ರು ನಮ್ಮ ಮಾತು ಅರ್ಥ ಆಗೋದು, ಸ್ಪೀಚು ಎಲ್ಲ ಮೆದುಳಿನ ಎಡಭಾಗದಲ್ಲಿರುತ್ತೆ. ಸೊ ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್, ಹೈಯರ್ ಮೆಂಟಲ್ ಫಂಕ್ಷನ್ ಅಂತ ಹೇಳ್ತೇವೆ, ಮತ್ತು ಇಂಟೆಲಿಜೆನ್ಸು ಅದೆಲ್ಲ ಮೆದುಳಿನ ಎಡಭಾಗದಲ್ಲಿರುತ್ತೆ. ಮೆದುಳಿನ ಎಡಭಾಗದಲ್ಲಿ ಟ್ಯೂಮರ್ ಬಂತು ಅಂದರೆ ಫಸ್ಟ್ ಲಕ್ಷಣ ಏನಾಗ್ಬೋದು, ತಲೆನೋವು ಇರ್ಬೋದು, ಅದ್ರ ಜೊತೆ ಅವ್ರದ್ದು ಮಾತಿನಲ್ಲಿ ಬದಲಾಗ್ಬೋದು, ಅಂತ ಸ್ಲರಿಂಗ್ ಆಫ್ ದ ಸ್ಪೀಚ್ ಅಂತ ಹೇಳ್ತೇವೆ, ಅಥವಾ ಮಾತು ತೊದಲಿಕೆ ಆಗ್ಬೋದು, ಅಥವಾ ಮಾತಿನಲ್ಲಿ ಅರ್ಥ ಇರಲ್ಲ. ಸೊ ಆ ಒಂದು ವಿಷಯದಲ್ಲಿ ಆವಾಗ ನಾವು ಅನ್ಸ್ತೇವೆ, ಓಕೆ, ಇದು ಮೆದುಳಿನ ಎಡಭಾಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಅವು ಎಡಭಾಗದಲ್ಲಿ ಟ್ಯೂಮರ್ ಇರುವಂಥ ಚಾನ್ಸ್ ಇರುತ್ತೆ. ಅದೇ ರೀತಿಯಾಗಿ ಮೆದುಳಿನ ಮಧ್ಯಭಾಗದಲ್ಲಿದ್ದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯಭಾಗದಲ್ಲಿ 2 ಕಣ್ಣಿನ ನರಗಳು ಹೋಗುತ್ತೆ, ಮತ್ತು ಪಿಟ್ಯುಟರಿ ಗ್ರಂಥಿ ಇರುತ್ತೆ, ಮತ್ತು ಹಿಂಭಾಗದಲ್ಲಿ ನಿಮಗೆ ಬ್ರೈನ್ ಸ್ಟೆಮ್ ಅಂತ ಇರುತ್ತೆ. ಸೊ ಕಣ್ಣಿನ ಮುಂಭಾಗದಲ್ಲಿ ಏನಾದರೂ ಟ್ಯೂಮರ್ ಬಂದರೆ
ಅವರಿಗೆ ದೃಷ್ಟಿಹೀನತೆ ಬರುತ್ತೆ. ಪೇಷಂಟಿಗೆಲ್ಲ ನಮಗೆಲ್ಲರೂ ಗೊತ್ತಿರುವಾಗ 2 ಕಣ್ಣು ಚೆನ್ನಾಗಿರುವಾಗ ದೃಷ್ಟಿ ಚೆನ್ನಾಗಿರುತ್ತೆ, ಗೊತ್ತೇ ಆಗಲ್ಲ. ಬೈ ಚಾನ್ಸ್ ಅವ್ರು ನಡೆಯುವಾಗ ಎಡುತ್ತಾ ಇದ್ದಾರೆ ಅಥವಾ ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಕಣ್ಣಿನ ಡಾಕ್ಟರ್ ನೋಡ್ತಾರೆ, ಕಣ್ಣೆಲ್ಲ ಲೆನ್ಸ್ ಗಿನ್ಸ್ ಎಲ್ಲ ನೋಡ್ತಾರೆ, ಚೆನ್ನಾಗಿದೆ. ಬಟ್ ಆದರೂ ಸಹಿತ ಅವನಿಗೆ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಬ್ರೈನ್ ಟ್ಯೂಮರ್ನ ರಿಲೋಟ್ ಮಾಡಲೇಬೇಕು. ಅದೇ ರೀತಿಯಾಗಿ ಪಿಟ್ಯುಟರಿ ಗ್ರಂಥಿ ಅಂತ ಇರುತ್ತೆ. ಪಿಟ್ಯುಟರಿ ಗ್ರಂಥಿ ಇದ್ದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾಸ್ಟರ್ ಗ್ರಂಥಿ ಅಂತ ಹೇಳ್ತೇವೆ. ಮಾಸ್ಟರ್ ಗ್ರಂಥಿ ಅಂತ ಹೇಳ್ತೀವಿ. ಅದರಲ್ಲಿ ನಿಮ್ಮದು ಗ್ರೋತ್ ಹಾರ್ಮೋನ್ ಆಗೋದಾಗಲಿ, ಬಾಡಿ ಹೈಟ್ ಮಾಡೋದಾಗಲಿ, ಅಥವಾ ಇನ್ಸುಲಿನ್ ಸಿಕ್ರೇಟ್ ಮಾಡುವಂಥ ಕಂಟ್ರೋಲ್ ಮಾಡುವಂಥದ್ದಾಗಲಿ, ಅಥವಾ ಸ್ಟಿರಾಯ್ಡ್ ಉತ್ಪನ್ನ ಮಾಡುವಂಥ ಹಾರ್ಮೋನ್ ಕಂಟ್ರೋಲಿಂಗ್ ಸೆಂಟರ್ ಅಂತ ಹೇಳ್ತೀವಿ. ಥೈರಾಯ್ಡ್ ಉತ್ಪನ್ನದಲ್ಲಿ ಈ ಥರ ಇರುತ್ತೆ. ಅದ್ರ ಜೊತೆ ದೃಷ್ಟಿ ದೋಷಗಳು ಏನಾದರೂ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಇದಾಗತ್ತೆ. ಅಂದರೆ ನೀವು ಹೇಳ್ತೀವಿ ಸೆರೆಬೆಲ್ಲಮ್ ಅಂತ ಹೇಳ್ತೀವಿ, ಅಂದರೆ ಹಿಂಭಾಗದಲ್ಲಿ ಟ್ಯೂಮರ್ಸ್ ಏನಾದರೂ ಬೆಳವಣಿಗೆ ಆದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಂಭಾಗದ ಮೆದುಳು ನಮ್ಮ ಯೂಶುವಲಿ ಬ್ಯಾಲೆನ್ಸ್ನ ಕಂಟ್ರೋಲ್ ಮಾಡುತ್ತೆ. ಸೊ ನಡೆಯುವಾಗ ಬ್ಯಾಲೆನ್ಸ್ ಹೋಗ್ತಾ ಇರುತ್ತೆ, ಒಂಥರ ಜೋಲಿ ಹೋದಂಗೆ ಅಥವಾ ಕುಡ್ದಾರ ಥರ ನಡೆದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ರಮೇಣವಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ವಿಶೇಷ ಕಾರಣಗಳು ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಬ್ರೈನ್ ಟ್ಯೂಮರ್ನ ರಿಲೋಟ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಬೇರೆ ನರ CP ಆ್ಯಂಗಲ್ ಅಂತ ಹೇಳ್ತೀವಿ. CP ಆ್ಯಂಗಲ್ ಅಂದರೆ ಸಣ್ಣ ಮೆದುಳು ಮತ್ತು ದೊಡ್ಡ ಮೆದುಳು ಜಂಕ್ಷನಲ್ಲಿ ನೀವೆಲ್ಲ ಬೇರೆ ಬೇರೆ ನರಗಳು ಇರ್ತವೆ. ಅಂದರೆ ಊಟ ಮಾಡೋ ನುಂಗು ನರ ಆಗಲಿ, ಅಥವಾ ಉಸಿರಾಟದ ನರ ಆಗಲಿ, ಅಥವಾ ಮುಖದ ಸ್ಪರ್ಶ ಜ್ಞಾನ ಆಗಲಿ, ಅಥವಾ ಮುಖ ಸೊಟ್ಟಾಗೋದಾಗಲಿ, ಈ ಥರ ಯಾವುದಾದ್ರೂ ಕಾಯಿಲೆಗಳು ಬಂದರೆ ಡೆಫಿನೆಟ್ಲಿ ನಾವು ಟ್ಯೂಮರ್ಸ್ನ ರಿಲೋಟ್ ಮಾಡಬೇಕಾಗತ್ತೆ. ಓಕೆ. ಈಗ ಬ್ರೈನ್ ಟ್ಯೂಮರ್ ಕ್ಷೇತ್ರದಲ್ಲಿ ಹೊಸದಾಗಿ ಟೆಕ್ನಾಲಜಿಗಳು ಯಾವ ತರ ಬಂದಿದೆ ಸರ್? ಡೆಫಿನೆಟ್ಲಿ ಟೆಕ್ನಾಲಜಿ ವಾಸ್ಟ್ ಆಗಿ ಬೆಳವಣಿಗೆ ಆಗಿದೆ. ನೀವು ಫಸ್ಟ್ ಟೆಕ್ನಾಲಜಿ ಬಂದಿದ್ದು ವಿಚ್ ವಾಸ್ ಬೋರ್ನ್ ಫಾರ್ ಎವ್ರಿ ಒನ್ ಈಸ್ ಟು ಡಯಾಗ್ನೋಸ್ ದ ಬ್ರೈನ್ ಟ್ಯೂಮರ್, ವಿಚ್ ಇಸ್ ಡೆಫಿನೆಟ್ಲಿ ದ CT ಸ್ಕ್ಯಾನ್. ಸಿಂಪಲ್ CT ಸ್ಕ್ಯಾನ್ ಎಷ್ಟೋ ಸಲ ನಾವು ಸ್ಕ್ಯಾನಿಂಗಲ್ಲಿ ಮಿಸ್ ಆಗ್ಬೋದು. ಅದಕ್ಕೆ ನಾವು ಡೌಟ್ ಏನಾದರೂ ಬಂತು ಅಂದರೆ ಡೆಫಿನೆಟ್ಲಿ ಔಷಧಿ ಹಾಕಿ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ CT ಸ್ಕ್ಯಾನ್ ವಿತ್ ಬ್ರೈನ್ ಪ್ಲೇನ್ ಪ್ಲಸ್ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ. ಔಷಧಿ ಹಾಕಿ ಸ್ಕ್ಯಾನ್ ಮಾಡ್ತೀವಿ. ಗಂಟುಗಳು ಎಷ್ಟೋ ಸಮಯದಲ್ಲಿ ಸಾದಾ ಸ್ಕ್ಯಾನರ್ ಕಾಣಲಿಕ್ಕಿಲ್ಲ, ಟ್ಯೂಮರ್ಗಳಿಗೆ ಔಷಧಿ ಹಾಕಿ ಸ್ಕ್ಯಾನ್ ಮಾಡ್ತೇವೆ. ಓಕೆ. ಕಾಮನ್ ಆದ ನಂತರ MRI ಅಂತ ಮಾಡ್ತೀವಿ. ಎಷ್ಟೋ ಸಲ ಅದರಲ್ಲಿ MRI ಅಲ್ಲಿ ಅದೇ ಥರ CT ಸ್ಕ್ಯಾನ್ ಥರನೇ MRI ವಿತ್ ಕಾಂಟ್ರಾಸ್ಟ್ ಅಂತ ಮಾಡ್ತೀವಿ. ನಂತರ ಅದ್ರ ಜೊತೆ ಸ್ಪೆಕ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ. ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಟೆಕ್ನಾಲಜಿ ಹೇಗಾಗಿದೆಯಲ್ಲ ಆ ಟ್ಯೂಮರ್ನ ಕೆಮಿಕಲ್ ಕಂಟೆಂಟ್ನ ನಾವು ಚೆಕ್ ಮಾಡ್ತೀವಿ. ಅದರಲ್ಲಿ ಎಷ್ಟೋ ಸಲ ಗಂಟುಗಳು ಬಂತು ಅಂದರೆ ಅದು ಎಷ್ಟೋ ಸಲ ನಾನ್ ಕ್ಯಾನ್ಸರ್ಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೇಕಂತೇನಿಲ್ಲ. ಎಷ್ಟೋ ಸಲ TB ಗಂಟುಗಳು ವೆರಿ ಕಾಮನ್. ಇಂಡಿಯಾದಲ್ಲಿ TB ಗಂಟುಗಳು ಕಾಮನ್. ಸೊ ಮೆದುಳಲ್ಲಿ ಯಾವುದೇ ಗಂಟುಗಳು ಬಂದರೆ ಫಸ್ಟ್ ರಿಲೋಟ್ ಮಾಡೋದು ನಾವು TB ಗಂಟು ಏನಾದರೂ ಇದೆಯಾ ಅಂತ. ಓಕೆ. TB ಗಂಟು ಇದ್ದರೆ ಎಷ್ಟೋ ಸಲ ನಾವು ವಿದೌಟ್ ಬಯಾಪ್ಸಿನೇ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಪೆಟ್ ಸ್ಕ್ಯಾನ್ ಅಂತಂದರೆ ಪಾಸಿಟಿವ್ ಎಮಿಷನ್ ಟೊಮೋಗ್ರಫಿ ಅಂತ ಹೇಳ್ತೀವಿ. ಎಸ್ಪೆಷಲಿ ಇದು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಟ್ಯೂಮರ್ ಬೇರೆ ಕಡೆ ಆದರೂ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪುಪ್ಪಿಸದ ಕಾಯಿಲೆ ಇರುತ್ತೆ, ಲಂಗ್ ಕ್ಯಾನ್ಸರ್ ಇರುತ್ತೆ, ಅಥವಾ ಲಿವರ್ ಕ್ಯಾನ್ಸರ್ ಇರುತ್ತೆ, ಅಥವಾ ಥೈರಾಯ್ಡ್ ಕ್ಯಾನ್ಸರ್ ಇರುತ್ತೆ, ಕಿಡ್ನಿ ಕ್ಯಾನ್ಸರ್ ಇರುತ್ತೆ. ಮೆದುಳಿಗೆ ಏನಾದರೂ ಸ್ಪ್ರೆಡ್ ಆಗಿದೆ ಅಂತ ಡೌಟ್ ಇತ್ತು ಅಂದರೆ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆ ನರಮಂಡಲದ ದೋಷಗಳು ಕಾಣಲಿಕ್ಕೆ ಸ್ಟಾರ್ಟ್ ಆದರೆ, ಅಂದರೆ ಹೆಡೇಕ್ ಏನಾದ್ರು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆವಾಗ ನಾವು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಆ ಟ್ಯೂಮರು ಬೇರೆ ಬ್ರೈನಲ್ಲಿ ಎಷ್ಟು ಸ್ಪ್ರೆಡ್ ಆಗಿದೆಯೋ ಮತ್ತು ಬೇರೆ ಭಾಗದಲ್ಲಿ, ದೇಹದ ಬೇರೆ ಭಾಗದಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡಿಕೊಂಡು ಈ ಟ್ಯೂಮರ್ಗೆ ಟ್ರೀಟ್ಮೆಂಟ್ ಮಾಡಬೇಕಾ ಬೇಡವಾ, ಮಾಡಿದರೆ ಯಾವ ಥರ ಮಾಡಬೇಕು ಅನ್ನಲಿಕ್ಕೆ ಪೆಟ್ ಸ್ಕ್ಯಾನು ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಫಂಕ್ಷನಲ್ MRI ಅಂತ ಮಾಡ್ತೀವಿ. ಫಂಕ್ಷನಲ್ MRI ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಮೆದುಳಿನ ಟ್ಯೂಮರ್ಗಳು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ನಾವು ಯಾವ್ಯಾವ್ದು ಫಂಕ್ಷನ್ನ ನಾವು ಸರ್ಜರಿ ಮಾಡುವಾಗ ಅದನ್ನು ಸೇವ್ ಮಾಡಬೇಕಾಗತ್ತೆ. ಅವಾಗ ನಾವು ಫಂಕ್ಷನಲ್ MRI ಅಂತ ಮಾಡ್ತೀವಿ. ಅದೇ ಥರ ಫಂಕ್ಷನಲ್ ಟ್ರಾಕ್ಟೋಗ್ರಫಿ ಅಂತ ಮಾಡ್ತೀವಿ. ಆಪ್ರೇಷನ್ ಮಾಡುವಾಗ ಯಾವುದನ್ನ ಆಪ್ರೇಷನ್ ಮಾಡುವಾಗ ಗಂಟನ್ನು ತೆಗಿಬೇಕು, ನಾರ್ಮಲ್ ಮೆದುಳನ್ನ ಮುಟ್ಟಬಾರ್ದು. ನಾರ್ಮಲ್ ಮೆದುಳಿಗೆ ಡ್ಯಾಮೇಜ್ ಮಾಡಲಾರ್ದಾಗೆ ಸರ್ಜರಿ ಮಾಡಬೇಕಾದ್ರೆ ಇವೆಲ್ಲನೂ ಬೇಕಾಗತ್ತೆ. ಅದೇ ಥರ ನ್ಯೂ ಟೆಕ್ನಾಲಜಿ ಅಂತ ಹೇಳಿದ್ರೆ ಇಂಟ್ರಾಆಪರೇಟಿವ್ MRI ಬಂದಿದೆ. ಮುಂಚೆ ಅದೆಲ್ಲ ಇರಲಿಲ್ಲ. ಇಂಟ್ರಾಆಪರೇಟಿವ್ MRI ಅಂದರೆ ಆಪ್ರೇಷನ್ ಮಾಡುವಾಗ ಆಪ್ರೇಷನ್ ಥಿಯೇಟರ್ಲೇ ನಾವು ಪೇಷಂಟ್ನ ಆಪ್ರೇಷನ್ ಥಿಯೇಟರ್ MRI ಎಲ್ಲ ಮಾಡ್ತೀವಿ. ಆಪ್ರೇಷನ್ ಥಿಯೇಟರ್ ಪಕ್ಕದಲ್ಲಿ MRI ಇರುತ್ತೆ. ಆಪ್ರೇಷನ್ ಮಾಡುವಾಗ ಎಷ್ಟು ಗಂಟೆ ತೆಗೆದಿದ್ದೀವಿ, ಎಷ್ಟು ಪರ್ಸೆಂಟೇಜ್ ಉಳಿದಿದೆ, ಮತ್ತು ಮುಂದೆ ಆಪ್ರೇಷನ್ ಮುಂದುವರಿಸಬೇಕಾ ಏನೋ ಬೇಡ ಅನ್ನಲಿಕ್ಕೆ ಇಂಟ್ರಾಆಪರೇಟಿವ್ MRI ಅಂತ ಮಾಡ್ತೀವಿ. ಉಳ್ ಟೆಕ್ನಾಲಜಿಯಲ್ಲೂ ಇದೆ. ಅದ್ರ ಜೊತೆ ಆಪ್ರೇಷನ್ ಮಾಡುವಾಗ ಬ್ಲಡ್ ಸಪ್ಲೈ ಎಷ್ಟಿದೆ, ಆಪ್ರೇಷನ್ ಮಾಡುವಾಗ ಮೆದುಳಿನ ರಕ್ತ ಪರಿಚಲನೆ ಏನು ಪೈಪ್ಲೈನ್ ಹೋಗ್ತಾ ಇದೆ ಅದಕ್ಕೂ ಡ್ಯಾಮೇಜ್ ಆಗಬಾರ್ದು. ಯಾಕಂದರೆ ಡ್ಯಾಮೇಜ್ ಮಾಡಿದ್ರೆ ಡೆಫಿನೆಟ್ಲಿ ಆ ಬ್ರೈನ್ಗೆ ಇನ್ಫಾರ್ಕ್ಟ್ ಅಂತ ಆಗುತ್ತೆ. ಬ್ಲಡ್ ಸಪ್ಲೈ ಕಡಿಮೆ ಆದ ತಕ್ಷಣ ಆ ಪೋರ್ಷನ್ ಮೆದುಳು ಗ್ಯಾಂಗ್ರೀನ್ ಆಗುತ್ತೆ. ಸೊ ಟ್ಯೂಮರ್ ತೆಗೆದು ಹೋಗ್ಬಿಟ್ಟು ಪೇಷಂಟ್ಗೆ ಗ್ಯಾಂಗ್ರೀನ್ ಮಾಡಬಾರ್ದು. ಆ ಒಂದು ವಿಷಯಕ್ಕೆ ಬ್ಲಡ್ ಸಪ್ಲೈ ನೋಡಲಿಕ್ಕೆ ನಾವು ಎಂಜಿಯೋಗ್ರಾಮ್ ಅಂತ ಮಾಡ್ತೇವೆ. ಅದರ ಡಿಜಿಟಲ್ ಸಬ್ಸ್ಟ್ರಕ್ಷನ್ ಎಂಜಿಯೋಗ್ರಾಮ್ ಅಂತ ಮಾಡ್ತೇವೆ, ಅಥವಾ ಇಂಟ್ರಾಆಪರೇಟಿವ್ ICG ಅಂತ ಮಾಡ್ತೀವಿ. ಮತ್ತು ಟ್ಯೂಮರು ಮತ್ತು ನಾರ್ಮಲ್ ಬ್ರೈನ್ ಎರಡು ಒಂದೇ ಥರ ಕಾಣ್ತಾ ಇರುತ್ತೆ. ಆಪ್ರೇಷನ್ ಮಾಡುವಾಗ ಟ್ಯೂಮರ್ ಅಷ್ಟೇ ತೆಗಿಬೇಕು,
ನಾರ್ಮಲ್ ಸರೌಂಡಿಂಗ್ ಬ್ರೈನ್ ಸಪ್ರೇಟ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಅದಕ್ಕೆ ಫ್ಲೋರೆಸೆನ್ ಅಂತ ಮಾಡ್ತೇವೆ, ಅದು ಟ್ಯೂಮರ್ ಅಷ್ಟೇ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲ ಡಿಫ್ರೆಂಟ್ ಟೆಕ್ನಾಲಜಿ. ಮತ್ತು ಎಷ್ಟೋ ಸಲ ನಾವು ಆಪ್ರೇಷನ್ ಮಾಡಬೇಕೆ ಟ್ಯೂಮರ್ ಹೌದಲ್ಲ ಅಂತ ನೋಡಲಿಕ್ಕೆ ನಾವು ಕಂಪ್ಲೀಟ್ ಓಪನ್ ಮಾಡಿ ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ಈಗಿಲ್ಲ. ಅದಕ್ಕೆ ನಾವು ಸ್ಟೀರಿಯೋಟ್ಯಾಕ್ಸಿಕ್ ಬಯಾಪ್ಸಿ ಅಂತ ಮಾಡ್ತೇವೆ. ಅಂದರೆ ಸಣ್ಣೊಂದು ಹೋಲ್ ಮಾಡ್ತೇವೆ, ಹೋಲ್ ಮಾಡಿಬಿಟ್ಟು ಒಂದು ಸೂಜಿ ಹಾಕಿಬಿಟ್ಟು, ಹೇಗೆ ನೀವು ಥೈರಾಯ್ಡಿಗಾದರೆ FNAC ಮಾಡ್ತೀವಿ, ಲಿವರ್ ಕಿಡ್ನಿಗೆ ಒಂದು ನೀಡಲ್ ಹಾಕಿಬಿಟ್ಟು ಸೆಲ್ಸ್ನ ತೆಗೆದು ಟೆಸ್ಟಿಗೆ ಕಳಿಸ್ಕೊಡ್ತೇವೆ. ಸೊ ಅದಕ್ಕೆ ನಾವು ಬಯಾಪ್ಸಿ ಅಂತ ಹೇಳ್ತೇವೆ. ಅದು ಒಂದು ಟೆಕ್ನಾಲಜಿ ಇದೆ. ಓಕೆ ಸರ್, ಈ ಬ್ರೈನ್ ಟ್ಯೂಮರ್ ಯಾವ ಕಾರಣಗಳಿಂದ ಬರುತ್ತೆ ಸರ್? 80% ಕಾಯಿಲೆಗಳೈತಿ ಗೊತ್ತಿಲ್ಲ ಡಿನೋ ಅಂತ ಹೇಳ್ತೇವೆ. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ನೌ ಡೇಸ್ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ, ಜೆನೆಟಿಕ್ ಮ್ಯೂಟೇಷನ್ಸ್ ಎಲ್ಲ ಆಗುತ್ತೆ. ಓನ್ಲಿ ಒಂದು 10-15% ಮಂದಿಗೆ ಹೆರಿಡಿಟರಿ ಇರುತ್ತೆ, ಹೆರಿಡಿಟರಿ ಜೆನೆಟಿಕ್ ಮ್ಯೂಟೇಷನ್ಸ್ ಆಗುತ್ತೆ. 90% ಡಿನೋ. ಇನ್ನು ಉಳಿದ ಕಾಲ ಡೆಫಿನೆಟ್ಲಿ ಬೇರೆ ಕಾಯಿಲೆಯಿಂದ ಸ್ಪ್ರೆಡ್ ಆಗಿದ್ದು ಕಾಮನ್ ಆಗುತ್ತೆ. ಆಮೇಲೆ ಟ್ಯೂಮರ್ ಅಂದ ತಕ್ಷಣ ಇನ್ನೊಂದು ತಪ್ಪು ಕಲ್ಪನೆ ಜನಸಾಮಾನ್ಯರಲ್ಲಿ ಅಂದರೆ, ಸ್ಕ್ಯಾನಿಂಗಲ್ಲಿ ಟ್ಯೂಮರ್ ಅಂದ ತಕ್ಷಣ ಅದು ಕ್ಯಾನ್ಸರ್ ಇರಬೇಕಂತೇನಿಲ್ಲ. ಎಷ್ಟೋ 30-40% ಬಿನೈನ್ ಟ್ಯೂಮರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ನೋಡುವಂಥ ಕಾಯಿಲೆಗಳು ಅಂದರೆ ಮೆನಿಂಜಿಯಮಾ ಅಂತ ಹೇಳ್ತೇವೆ. ಮೆನಿಂಜಿಯಮಾ ದೇ ಆರ್ 100% ಟ್ರೀಟೇಬಲ್, ಯು ಕ್ಯಾನ್ ಎಕ್ಸೈಸ್ ಕಂಪ್ಲೀಟ್ಲಿ. ಅದೇ ರೀತಿ ಈಗ ಏನಾದರೂ ಪಸ್ ಆಗಿದ್ರೆ ನಾವು ಏನಂತೀವಿ ಆಪ್ಸೆಸ್ ಅಂತ ಹೇಳ್ತೀವಲ್ಲ, ಹೊಟ್ಟೆಯಲ್ಲಿ ಆದಾಗ ಆಪ್ಸೆಸ್, ಅದೇ ಥರ ಬ್ರೈನಲ್ಲಿ ಆಪ್ಸೆಸ್ ಆಗ್ಬೋದು. ಅದೂ ಸಹ ಎಷ್ಟೋ ಮಂದಿ ಕಲ್ಪನೆಗೆ ಸ್ಕ್ಯಾನಿಂಗಲ್ಲಿ ನಿಮಗೆ ಟ್ಯೂಮರ್ ಥರನ ಕಾಣುತ್ತೆ, ಬಟ್ ಆ ಆಪ್ಸೆಸ್ನ ಕಂಪ್ಲೀಟ್ಲಿ ತೆಗಿಬೇಕು. ಕೀವನ ಗಂಟನ್ನ ನಾವು ಕಂಪ್ಲೀಟ್ಲಿ ತೆಗಿಬೋದು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಯೂಸೇಜ್ ಇಂದ ಬ್ರೈನ್ ಟ್ಯೂಮರ್ ಜಾಸ್ತಿ ಆಗ್ತಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೌದು, ಡೆಫಿನೆಟ್ಲಿ ಅರೌಂಡ್ 10% ಇನ್ಕ್ರೀಸ್ ಆಗ್ತಾ ಇದೆ. ಎಸ್ಪೆಷಲಿ ನಿಮಗೆ ಬ್ಲೂಟೂತ್ ಯೂಸ್ ಮಾಡೋರಿಗೆ ಮತ್ತೆ ಇದು ಮೊಬೈಲ್ ರೇಡಿಯೇಷನ್ ಕಂಟಿನ್ಯೂಸ್ಲಿ ಮೋರ್ ದೆನ್ 8 to 10 hours ಯೂಸ್ ಮಾಡೋರಿಗೆ ದೆರ್ ಆರ್ ಸಮ್ ರಿಪೋರ್ಟ್ಸ್ ವೇರ್ ಸೇಸ್, ಎಸ್ಪೆಷಲಿ ಈ ಹಿಯರಿಂಗ್ ನರ್ವ್ದು ಏನು ಬರುತ್ತೆ, ವೆಸ್ಟಿಬುಲರ್ ಕಾಕ್ಲಿಯರ್ ನರ್ವ್ ಅಂತ, ಆದರೆ ಟ್ಯೂಮರ್ಸು ಜಾಸ್ತಿ ಆಗ್ತಾ ಇದೆ. ಹೌದು. ಹಾಗೆ ಇನ್ನೊಂದು ಕ್ವಶನ್ ಸರ್, ಬ್ರೈನ್ ಟ್ಯೂಮರ್ ಸರ್ಜರಿ ಮಾಡ್ಬೇಕಾದ್ರೆ ಡೆತ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ, ಈ ಬಗ್ಗೆ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಅದು ಮುಂಚೆ ಇತ್ತು, ಬಟ್ ಈಗ ಬಿಕಾಸ್ ಆಫ್ ದ ನ್ಯೂ ಟೆಕ್ನಾಲಜಿ ಇನ್ ದ ಆಪರೇಷನ್ ಥಿಯೇಟರ್ ಆ್ಯಂಡ್ ಗುಡ್ ಟ್ರೈನಿಂಗ್ ಆಫ್ ದ ಅನಸ್ಥೆಸಿಯಾಲಜಿಸ್ಟ್ ಆ್ಯಂಡ್ ಗುಡ್ ಟ್ರೈನಿಂಗ್ ಆಫ್ ಯುವರ್ ಸಬಾರ್ಡಿನೇಟ್ಸ್, ಡೆಫಿನೆಟ್ಲಿ ವಿತ್ ಅವೈಲಬಿಲಿಟಿ ಆಫ್ ಸೋ ಮೆನಿ ಟೆಕ್ನಾಲಜಿ ಇನ್ ಬ್ರೈನ್ ಸರ್ಜರೀಸ್, ದ ರಿಸ್ಕ್ ಆಫ್ ಡೆತ್ ಡ್ಯೂರಿಂಗ್ ದ ಸರ್ಜರಿ ಹ್ಯಾಸ್ ಕಮ್ ಡೌನ್. ಡೆತ್ ಆಗ್ಬೋದು ಯಾವಾಗ? ಬಿಕಾಸ್ ಆಫ್ ದ ಕಾಂಪ್ಲಿಕೇಶನ್ಸ್, ನಾಟ್ ಬಿಕಾಸ್ ಆಫ್ ದ ಸರ್ಜರಿ, ಬಿಕಾಸ್ ಆಫ್ ದ ಬ್ರೈನ್ ಬಿಹೇವಿಯರ್. ಅಂದರೆ ಸರ್ಜರಿ ಮಾಡುವಾಗ ಎಲ್ಲೋ ಒಬ್ಬರಿಗೆ ಬ್ಲೀಡಿಂಗ್ ಆಗುತ್ತೆ, ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಅಥವಾ ಯಾರಿಗೋ ಒಬ್ಬರಿಗೆ ಮೆದುಳಿಗೆ ವಿಪರೀತವಾಗಿ ಬಾವು ಬರುತ್ತೆ, ಅಥವಾ ಯಾರಿಗೋ ಒಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ, ಅವರಿಗೆ ಡೆತ್ ಆಗ್ಬೋದು. ಬಟ್ ವಿತ್ ಸೇಫರ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜೀಸ್ ಆ್ಯಂಡ್ ಟೆಕ್ನಿಕ್ ಇನ್ ದ ಸರ್ಜರಿ, ಡೆತ್ ರೇಟ್ ಪೆರಿ ಆಪರೇಟಿವ್ ಪೀರಿಯಡ್ ಅಂದರೆ ಬಿಫೋರ್ ಸರ್ಜರಿ ಆರ್ ಡ್ಯೂರಿಂಗ್ ಸರ್ಜರಿ ಆರ್ ಆಫ್ಟರ್ ದ ಸರ್ಜರಿ, it has come down drastically because technology has invaded out of the capital cities to all other taluka places also. Yeah. Okay, sir. And now I can boldly say that brain surgery is relatively safe. It can be compared to other surgeries like abdomen or chest and other things. It all depends upon at what stage the patient has come at the time of surgery. ಪೇಷಂಟ್ ವಾಕಿಂಗ್ ಬಂದ್ಕೊಂಡು ಓಡಾಡ್ಕೊಂಡಿದ್ದು ಟ್ಯೂಮರ್ ಲಕ್ಷಣ ಬಂತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಹಿಮ್ ಎ ಗುಡ್ ಸರ್ಜಿಕಲ್ ರಿಸಲ್ಟ್ಸ್. ಅದೇ ಥರ ಪೇಷಂಟ್ ಅನ್ಕಾನ್ಷಿಯಸ್ ಆಗಿ ಬಂದು ಉಸಿರಾಟಕ್ಕೆ ತೊಂದರೆ ಆಗಿಬಿಟ್ಟು ಕಣ್ಣಿನ ರಿಯಾಕ್ಷನ್ ಹೋಗಿತ್ತು, ಮೆದುಳಿನ ಒತ್ತಡ ಜಾಸ್ತಿ ಆಗಿ ಹಾರ್ಟ್ ಮೇಲೆ ಮತ್ತು ಉಸಿರಾಟದ ಮೇಲೆ ಪ್ರೆಷರ್ ಆಗಿತ್ತು ಅಂದರೆ ಟ್ಯೂಮರ್ ತೆಗೆದ್ರೂ ಸಹಿತ ಎಷ್ಟೋ ಸಲ ಬ್ರೈನ್ ರಿಕವರಿ ಆಗಲಿಕ್ಕೆ ಸಾಧ್ಯತೆ. ಆ ಲೇಟ್ ಸ್ಟೇಜಲ್ಲಿ ಮಾತ್ರ ಡೆಫಿನೆಟ್ಲಿ ಸರ್ಜರಿ ಚೆನ್ನಾಗಿದ್ರು ಸಹಿತ ಸರ್ಜರಿ ಆಗಿಂದ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಹೌದು. ಸೊ ಟೇಕ್ ಹೋಮ್ ಮೆಸೇಜ್ ಏನಂತ ಹೇಳಿದ್ರೆ, ಕಾಯಿಲೆ ಉಲ್ಬಣ ಆಗೋಕ್ಕಿಂತ ಮುಂಚೆ ಸೊ ಸೇಫ್ ಆಗಿ ಸರ್ಜರಿ ಮಾಡಿಸ್ಕೊಳ್ಳೋದು ಉತ್ತಮ. ಅದು ಕೊನೆ ಸ್ಟೇಜಿಗೆ ಬಂದಾಗ ಸರ್ಜರಿ ಚೆನ್ನಾಗಾದ್ರೂ ಸಹಿತ ಪೋಸ್ಟ್ ಆಪರೇಟಿವ್ ರಿಸಲ್ಟ್ಸ್ ಚೆನ್ನಾಗಿರಲ್ಲ. ಓಕೆ ಸರ್, ಇತ್ತೀಚೆಗೆ ಜಾಸ್ತಿ ಕೇಳಿ ಬರ್ತಾ ಇರೋದು ಬ್ಯಾಕ್ ಪೈನ್, ಬೆನ್ನು ಹುರಿ, ಬ್ಯಾಕ್ ಪೈನ್ ನೋವು ಜಾಸ್ತಿ ಆಗ್ತಾ ಇದೆ ಅಂತ. ಯಾವೆಲ್ಲ ನೋವು ಸಮಸ್ಯೆಗಳು ಕಂಡು ಬರ್ತವೆ, ಯಾವ ತರ ಟ್ರೀಟ್ಮೆಂಟ್ ಇದೆ ಸರ್? ಡೆಫಿನೆಟ್ಲಿ ಟ್ರೀಟ್ಮೆಂಟ್ ವೇರೀಸ್, ಡಿಪೆಂಡ್ ಅಪಾನ್ ದ ಇಟಿಯಾಲಜಿ ಅಂತ ಹೇಳ್ತೇವೆ. ಕಾಮನ್ ಆಗಿ ನಾವು ಬೆನ್ನು ನಮ್ಮ ಔಟ್ ಪೇಷಂಟ್ ಪ್ರಾಕ್ಟೀಸಲ್ಲಿ ಫಾರ್ ಎಕ್ಸಾಂಪಲ್ 100 ಪೇಷಂಟ್ ಇವತ್ತು ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ನ್ಯೂರೋ ಸರ್ಜನ್ಸ್ ಆಗಿ ಅಟ್ಲೀಸ್ಟ್ 30-40 ಪೇಷಂಟು ಬೆನ್ನು ಹುರಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಅಂದರೆ ಯೂಶುವಲಿ ನೆಕ್ ಪೇನ್ ಆದರೂ ಇರುತ್ತೆ, ಅಥವಾ ಬೆನ್ನು ನೋರ ಇರುತ್ತೆ, ಅಥವಾ ಕೈ ನೋವಾದರೂ ಇರುತ್ತೆ, ಅಥವಾ ಸಯಾಟಿಕ ಆದರೂ ಇರುತ್ತೆ. ಓಕೆ. ಸೊ ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೆನ್ನು ನೋವು ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ಸಾಮಾನ್ಯ ವೈದ್ಯರ ಹತ್ರ ಹೋಗ್ತಾರೆ. ಯಾವಾಗ
ಸಾಮಾನ್ಯವಾಗಿ ನೋವುಗಳು ಬರುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿರ್ತೀನಿ ಅಥವಾ ಎಷ್ಟೋ ಒಂದು 7-8 ಗಂಟೆ ಟ್ರಾವೆಲ್ ಮಾಡಿರ್ತೀನಿ, ಕುತ್ತಿಗೆ ನೋವು ಬೆನ್ನು ನೋವು ಸಹಜ. ಯಾವುದೇ ಕಾರಣ ಇಲ್ಲದೇ ನೆಕ್ ಪೇನ್ ಬರ್ತಾ ಇದೆ, ಯಾವುದೇ ಕಾರಣ ಇಲ್ಲದೆ ಬ್ಯಾಕ್ ಪೇನ್ ಬರ್ತಾ ಇದೆ, ಅಥವಾ ರಾತ್ರಿ ಮಲಗಿದಾಗ ಕಂಪ್ಲೀಟ್ ರೆಸ್ಟ್ ತಗೊಂಡಾಗ ಸಹಿತ ನಿಮಗೆ ಬೆನ್ನು ನೋವು ಬರ್ತಾ ಇದೆ, ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಯಾವಾಗ ನೀವು ವೈದ್ಯರನ್ನ ಕಂಪಲ್ಸರಿ ಕಾಣಬೇಕು. ಕುತ್ತಿಗೆ ನೋವು ವಾರಗಟ್ಟಲೆ ಇತ್ತು ಅಂತ ಹೇಳಿದ್ರೆ, ಅಥವಾ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಅದ್ರ ಜೊತೆ ಜ್ವರ ಬರ್ತಾ ಇದ್ರೆ, ಇಂಡಿಯಾದಲ್ಲಿ ವೆರಿ ಕಾಮನ್ ಬಿಕಾಸ್ ಆಫ್ ದ ಇನ್ಫೆಕ್ಷನ್ಸ್ ಅಂದ್ರೆ ಟ್ಯೂಬರ್ಕ್ಲೋಸಿಸ್ ಆ ಥರ ಇದ್ದಾಗ ಜ್ವರ ಬರ್ತಾ ಇದ್ರೆ, ಅಥವಾ ಯಾವಾಗ ಕುತ್ತಿಗೆ ನೋವು ಬೆನ್ನು ನೋವು ನರಮಂಡಲಕ್ಕೆ ಹರಡುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಬೆನ್ನು ಮೂಳೆ ಅಂತ ಇರುತ್ತೆ, ಇದು ಬೆನ್ನು ಮೂಳೆ, ನಿಮಗೆಲ್ಲ ಬೆನ್ನೆಲುಬು ಅಂತ ಹೇಳ್ತೇವೆ. ಬೆನ್ನು ಮೂಳೆ ಮಧ್ಯದಲ್ಲಿ ನಿಮಗೆ ಬೆನ್ನು ಹುರಿ ಇರುತ್ತೆ. ಏನು ಎಲೆಕ್ಟ್ರಿಕ್ ಸಪ್ಲೈ ಕೇಬಲ್ ಬರಬೇಕಲ್ಲ, ಮೆದುಳಿಂದ ಕಾಲಿಗೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ನರಮಂಡಲ ಅಂತ ಬೆನ್ನು ಹುರಿ ಅಂತ ಹೇಳ್ತೇವೆ. ಅದರ ಮಧ್ಯದಿಂದ ಹೊರಭಾಗ ಬರೋದು ನರಗಳು. ಸೊ ಬೆನ್ನು ಮೂಳೆಗೆ ಏನೇ ತೊಂದರೆ ಆದರೂ ಎಫೆಕ್ಟ್ ಆಗೋದು ನರಕ್ಕೆ. ಹಾಗಾಗಿ ನ್ಯೂರೋಸರ್ಜನ್ ರೋಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಬೆನ್ನು ಮೂಳೆಗೂ ಟ್ರೀಟ್ಮೆಂಟ್ ಕೊಡಬೇಕು, ಅದೇ ಥರ ಬೆನ್ನು ಊರಿಗೆ ಅಥವಾ ನರಮಂಡಲಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗಲಾರದ ಹಾಗೆ ಚಿಕಿತ್ಸೆ ಮಾಡಬೇಕಾಗತ್ತೆ. So neurosurgeon is better qualified to treat the lesions in the neck or in the back. ಸೊ ಯಾವಾಗ ರೆಡ್ ಫ್ಲಾಗ್ ಸೈನ್ಸ್ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಬೆನ್ನು ನೋವಿನ ಜೊತೆ ಕೈ ನಮ್ನೆಸ್ ಬರುತ್ತೆ, ಕೈಯಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಅಥವಾ ಸ್ಪರ್ಶಜ್ಞಾನ ಕಡಿಮೆ ಆಗುತ್ತೆ, ಅಥವಾ ಕಾಲಲ್ಲಿ ಆದರೆ ಶಕ್ತಿ ಕಡಿಮೆ ಆಗುತ್ತೆ, ಸ್ಪರ್ಶಜ್ಞಾನ ಕಡಿಮೆ ಆಗುತ್ತೆ, ಕಾಲು ನಿಮಗೆ ಚಪ್ಪಲ್ ಹಾಕ್ಲಿಕ್ಕಾಗಲ್ಲ, ಅಥವಾ ಪೆನ್ನಲ್ಲಿ ಬರೀಲಿಕ್ಕಾಗಲ್ಲ, ಸ್ಪರ್ಶಜ್ಞಾನ ಕಡಿಮೆ ಆಗುತ್ತೆ, ಶೂಟಿಂಗ್ ಪೇನ್ ಬರುತ್ತೆ, ಅವಾಗ ಡೆಫಿನೆಟ್ಲಿ ನ್ಯೂರೋಸರ್ಜನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಹೌದು, ಬ್ಯಾಕ್ ಪೇನ್ ಇದ್ದು ಇದೆಲ್ಲ ಕಾಣಿಸ್ಕೊಳ್ತಿದೆ, ನ್ಯೂರೋಸರ್ಜನ್ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಕಾಮನ್ ಆಗಿ ನಾವು ಪ್ರಾಕ್ಟೀಸ್ ಅಲ್ಲಿ ನೋಡ್ತಾ ಇರೋದು ಯೂಶುವಲ್ ಬೆನ್ನು ನೋವುಗಳು ಬರ್ಲಿಕ್ಕೆ ಕಾರಣ ಪೋಶ್ಚರ್ ರಿಲೇಟೆಡ್ ಅಂತ ಹೇಳ್ತೀವಿ. ಪೋಶ್ಚರ್ ಅಂದ್ರೆ ನಮ್ದು ಬ್ಯಾಡ್ ಪೋಶ್ಚರ್, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇಟ್ ಈಸ್ ಒಬೆಸಿಟಿ. ಸೊ ಲೀನ್ ಆ್ಯಂಡ್ ತಿನ್ ಇದ್ದವರಿಗೆ ಯೂಶುವಲಿ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಕಡಿಮೆ. ಯಾವಾಗ ಬೆನ್ನು ನೋವು ನಿಮಗೆ ನೋವು ಜಾಸ್ತಿ ಆಗಿ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದೆ, ನಿದ್ದೆಗೆ ತೊಂದರೆ ಕೊಡ್ತಾ ಇದೆ, ಆಮೇಲೆ ಯಾವುದೇ ಥರದ ನೋವಿನ ಮಾತ್ರೆಗಳನ್ನು ತೆಗೆದುಕೊಂಡ್ರೂ ಸಹಿತ ನೋವು ಕಡಿಮೆ ಆಗದೇ ಇದ್ದರೆ ಅವಾಗ ಡೆಫಿನೆಟ್ಲಿ ತೋರಿಸ್ಬೇಕಾಗತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವೀಗ ಹೊಸದಾಗಿ ಬರ್ತಾ ಇರೋದು ಟೆಕ್ನೆಕ್ ಅಂತ ಹೇಳ್ತೇವೆ. ಟೆಕ್ನೆಕ್ ಅಂತ ಹೇಳಿದ್ರೆ ಇದಿರಲಿಲ್ಲ 2 ದಶಕದ ಹಿಂದೆ ಅಥವಾ 3 ದಶಕದ ಹಿಂದೆ ಕಾಮನ್, ಬಿಕಾಸ್ ಕಂಪ್ಯೂಟರ್ ಇರಲಿಲ್ಲ, ಡೆಸ್ಕ್ಟಾಪೇ ಇರಲಿಲ್ಲ, ಮೊಬೈಲ್ ಫೋನೇ ಇರಲಿಲ್ಲ, ಗ್ಯಾಜೆಟ್ಸೇ ಇರಲಿಲ್ಲ. ಎಲ್ಲರೂ ಹೊಲ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ವಾಕಿಂಗ್ ಮಾಡ್ತಾ ಇದ್ರು, ತಮ್ಮ ರೂಟೀನ್ ಕೆಲಸ ಮಾಡ್ತಾ ಇದ್ರು. ಈಗ ಇವನ್ ಇನ್ಕ್ಲೂಡಿಂಗ್ ಮಕ್ಕಳು ಸಹಿತ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗಿನ ನಾವು ಸರ್ಜರಿ ಮಾಡಿ ನ್ಯೂರೋ ಸರ್ಜರಿ ಕಲಿಯುವಾಗ ವಿ ಆರ್ ನಾಟ್ ಆಪರೇಟೆಡ್ ಎನಿಬಡಿ ಯಂಗರ್ ದ್ಯಾನ್ 30 years. ನಾನು ಈ ಒಂದು 25 years ಅಲ್ಲಿ ಅಟ್ಲೀಸ್ಟ್ ಐ ಆಪರೇಟೆಡ್ ಅರೌಂಡ್ 40 ಯಂಗ್ ಗರ್ಲ್ಸ್ ಹೂ ಆರ್ ಇನ್ 9th standard, 8th standard ಫಾರ್ ಡಿಸ್ಕ್ ಪ್ರಾಬ್ಲಮ್. ವಿಲ್ ನಾಟ್ ಬಿಲೀವ್. ಓಕೆ, ವಿತ್ ಆಲ್ ಬಾಲ್ ಆ್ಯಂಡ್ ಬ್ಯಾಡರ್. ನಮಗೆ ಸರ್ಜರಿ ಮಾಡಬೇಕಂದ್ರೆ 2 ಸಲ ನಾವು ಹಿಂದೆ ಮುಂದೆ ನೋಡಬೇಕಾಗಿತ್ತು, ಬಟ್ ದಟ್ ಇಸ್ ದ ರಿಯಾಲಿಟಿ. ಆ್ಯಂಡ್ ಇವನ್ ನಿನ್ನೆ ಆದರೂ ಒಂದು ಹುಡುಗಿ ಇನ್ನೊಂದು 2 ತಿಂಗಳಲ್ಲಿ ಮದುವೆ ಇದೆ, ಕುತ್ತಿಗೆ ನೋವು ಬಂದುಬಿಟ್ಟಿದೆ 3 ವಾರದಿಂದ, ಅವಳಿಗೆ ಟೆನ್ಷನ್ ಆಗಿಬಿಟ್ಟಿದೆ. ಸೊ ನೆಕ್ MRI ಅಂದ ತಕ್ಷಣ ಎಲ್ಲ ಡಿಸ್ಕ್ ಪ್ರಾಬ್ಲಮ್ ಇದೆಯಾ ಏನಿದೆ ಅಂತ. ಮದುವೆ ಆಗಿಂದ ಮುಂಚೆ ಅವಳು ಬಂದು ನಾನೆಲ್ಲ ಕ್ಲಿಯರ್ ಇದೆ ಅನ್ನಲಿಕ್ಕೆ MRI ಮಾಡಿಸ್ಕೊಂಡು ನಾನೆಲ್ಲ ಕ್ಲಿಯರ್ ಆಗಿದ್ರೆ ಓಕೆ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೋಗ್ತಾ ಇದ್ದಾಳೆ. ಸೊ ದಟ್ ಈಸ್ ದ ಸ್ಟೇಟಸ್ ಆಫ್ ಅವೇರ್ನೆಸ್. ಇತ್ತೀಚಿನ ದಿನಗಳಲ್ಲಿ ನೆಕ್ ಪೇನ್ ಸಮಸ್ಯೆ ನೀವು ಹೇಳಿದಾಗೆ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ದೆಲ್ಲ ಮುಂಚೆ ಎಲ್ಲರೂ ಸೆಡೆಂಟ್ರಿ, ಚೇರ್ಗೆ ನಾವು ಬಾಂಡ್ ಆಗಿಬಿಟ್ಟಿದ್ದೀವಿ. ಚೇರು, ಟೇಬಲ್, ಕಂಪ್ಯೂಟರು, ಮೊಬೈಲು, ಲ್ಯಾಪ್ಟಾಪು, ಈ ಥರಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಇನ್ಕ್ಲೂಡಿಂಗ್ ಸಣ್ಣ ಮಕ್ಕಳು ಸಹಿತ ಊಟ ಮಾಡೋವಾಗೂ ಮೊಬೈಲ್ ನೋಡ್ತಾ ಇದ್ದಾರೆ, ಮಲಗುವಾಗೂ ಮೊಬೈಲ್ ಇಟ್ಕೊಂಡು ಮಲ್ಕೊಳ್ತಾ ಇದ್ದೀವಿ, ಮೊಬೈಲ್ ಮಲ್ಕೊಂಡೇ ಸ್ಕ್ರೋಲ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಕುತ್ತಿಗೆ ನೋವಿಗೆ ಬರಲಿಕ್ಕೆ ಮೇನ್ ಕಾರಣ ಪಾಶ್ಚರ್ ಅಂತ ಹೇಳ್ತೀವಿ. ಪಾಶ್ಚರ್ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ನ್ಯೂಟ್ರಲ್ ಪೊಸಿಷನಲ್ಲಿ ಇದ್ರೆ ಮಾತ್ರ ಕುತ್ತಿಗೆ ನೋವು, ಯಾವುದು ವೆಯ್ಟ್ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಈ ಆಂಗ್ಲೇಷನ್ ಎಸ್ ಕರ್ವ್ ಇದೆಯಲ್ಲ ಅದ್ರ ಪ್ರಕಾರ ಇದ್ರೆ ಮಾತ್ರ ನಿಮಗೆ ಅದು ಯಾವುದೇ ರೀತಿಯಾದ ಪ್ರೆಷರ್ ಡಿಸ್ಕ್ ಮೇಲೆ ಬೀಳಲ್ಲ. ಓಕೆ, ಏನಾಗುತ್ತೆ ಕುತ್ತಿಗೆ ನೋವು ಸ್ಟೇಟಿಗಿದ್ದಾಗ ಪ್ರೆಷರ್ ಕುತ್ತಿಗೆ ಬೆನ್ನು ಮೂಳೆ ಮೇಲೆ ಪ್ರೆಷರ್ ಎಷ್ಟು ಬೀಳುತ್ತೆ ಅಂದರೆ ಸ್ಟೇಟ್ ಇದ್ದಾಗ ಅಂದರೆ 0 ಡಿಗ್ರಿ ಇದ್ದಾಗ 10ರಿಂದ 15 ಪೌಂಡ್ ಅಂತ ಹೇಳ್ತೀವಿ, 15 ಪೌಂಡ್. ಓಕೆ, ನೀವು 10 degrees ಬೆಂಡ್ ಮಾಡಿದರೆ ಇಟ್ ಕಮ್ಸ್ ಟು ಅರೌಂಡ್ 25. ಸೊ 25 ಪೌಂಡ್ ಪ್ರೆಷರ್ ಕುತ್ತಿಗೆ ಮೇಲೆ ಬೀಳುತ್ತೆ. ಅದೇ ಥರ 30 ಡಿಗ್ರಿ ಪ್ರೆಷರ್ ಆದರೆ 30 ಡಿಗ್ರಿ ಆ್ಯಂಗಲಲ್ಲಿ ಬೆಂಡ್ ಆದರೆ ಇಟ್ ಕಮ್ಸ್ ಟು ಅರೌಂಡ್ 45. ವಿಲ್ ನಾಟ್ ಬಿಲೀವ್, ಹಿಂಗೆ ಬಗ್ಗೆ ನಾವೇನು ಕಾರ್ ಡ್ರೈವ್ ಮಾಡುವಾಗ ಮೊಬೈಲ್ ಎಲ್ಲ ಸ್ಕ್ರೋಲ್ ಮಾಡಿದ್ರೆ ಇಟ್ ಕಮ್ಸ್ ಟು ವೇಟ್ ಆನ್ ದ ನೆಕ್ ಆ್ಯಂಡ್ ದ ಡಿಸ್ಕ್ ಈಸ್ ಮೋರ್ ದೆನ್ 60 kgs.
60 kgs. ಸೊ ಎಸ್ಟಿಮೇಷನ್ ಅಂತ ಹೇಳಿದ್ರೆ ನಿಮಗೆ ಆ ಒಂದು ಗೆಜೆಟ್ಸ್ನ ಕಂಪಲ್ಸರಿ ಇಟ್ಕೋಬೇಕು. ಮೋಸ್ಟ್ ಕಾಮನ್ಲಿ ಈ ಕಂಪ್ಯೂಟರ್ ಇಂಜಿನಿಯರ್ ಆಗಲಿ ಈವನ್ ಡಾಕ್ಟರ್ಸು ಸಹಿತ ಈಗ ನಾವು ಥಿಂಗ್ಸ್ ಹ್ಯಾವ್ ಚೇಂಜ್. ಸೊ ವಿ ಹ್ಯಾವ್ ಟು ಟೈಪ್ ಆನ್ ದ ಯೂಸಿಂಗ್ ದ ಕಂಪ್ಯೂಟರ್. ಮುಂಚೆ ಥರ ನಾವು ಏನು ಮಾಡಿ ಚೆಕ್ ಮಾಡ್ತಾ ಇದ್ದೀವಿ, ನಡೆದುಕೊಂಡು ಓಡಾಡಿಕೊಂಡು ಪೇಷಂಟ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಬಂದ್ ಮಾಡ್ತಾ ಇದ್ವಿ. ಬಟ್ ಆ ಕಾಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಕಂಪ್ಯೂಟರೈಸೇಷನ್ ಈವನ್ ನಮ್ಮ OPD ಕ್ಲಿನಿಕ್ಕಿಗೂ ಬರ್ತಾ ಇದೆ. ಸೊ ಅದೇ ಥರ ಕಂಟಿನ್ಯೂಸ್ ಆಗಿ ರೂಲ್ ಆಫ್ 20 ಅಂತ ಹೇಳ್ತೇವೆ. ರೂಲ್ ಆಫ್ 20 ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಮೊಬೈಲ್ನ ಯೂಸ್ ಆಗಲಿ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡುವಾಗ ರೂಲ್ ಆಫ್ 20 ಎವ್ರಿ 20 ಮಿನಿಟ್ಸ್ ನಾವು ನಮ್ಮ ಐ ಸ್ಟ್ರೈನ್ ಬರುತ್ತೆ, ನೆಕ್ ಸ್ಟ್ರೈನ್ ಬರುತ್ತೆ. ನೆಕ್ ಮೂಮೆಂಟ್ಸ್ ಕಂಟಿನ್ಯೂಸ್ ಟೈಪ್ ಗ್ಲೂ ಮಾಡಿದಾಗ 20 ಮಿನಿಟ್ಸ್ನ ದೂರ ನೋಡಬೇಕು, 20 ಸೆಕೆಂಡ್ಸ್ ಓಡಾಡ್ಕೊಂಡು ಬರಬೇಕು. ಅದೇ ರೀತಿಯಾಗಿ ಎಟ್ ಎ ಟಚ್ ಗಂಟೆಗಟ್ಟಲೆ ನಾವೇನು ಲಾಗಿನ್ ಆಗಿ ಕಂಪ್ಯೂಟರ್ ಕೆಲಸ ಮಾಡ್ತೇವೆ ಅದು ಮಾಡಬಾರ್ದು. ಎವ್ರಿ 20 ಮಿನಿಟ್ಸ್ ನಾವು ಎದ್ಬಿಟ್ಟು ನೆಕ್ ಎಕ್ಸಸೈಸ್ ಮಾಡಿಕೊಂಡು ಎರ್ಗಾನಮಿಕ್ ಎಕ್ಸಸೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ರೂಲ್ ಆಫ್ 20 ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಇನ್ನೊಂದು ಬರ್ತಾ ಇದೆ ಅಂತ ಹೇಳಿದ್ರೆ ಎರ್ಗಾನಮಿಕ್ಸಲ್ಲಿ ಕಂಪ್ಯೂಟರ್ನ ಯಾವ ಥರ ಇಟ್ಕೋಬೇಕು, ಡೆಸ್ಕ್ಟಾಪ್ನ ಯಾವ ಥರ ಇಟ್ಕೋಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಟೇಬಲ್ ಎಲ್ಲ ಅನ್ಡಿಸೈನ್ಡ್. ಪ್ರೊಫೆಷನಲಿ ನಿಮ್ಮ ನೆಕ್ ಪೇನ್ ಬರಬಾರ್ದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮದು ಏನು ಕಂಪ್ಯೂಟರ್ದು ಇರುತ್ತೆ 20 ಡಿಗ್ರೀಸ್ ಕೆಳಗಡೆ ಇರಬೇಕು. ಅಂದರೆ ನಿಮ್ಮದು ಹೈಟಿಗೆ 20 ಡಿಗ್ರಿ ಸೇಮ್ ಇರಬೇಕು. ಡೆಸ್ಕ್ಟಾಪ್ದು ಏನು ಇರುತ್ತೆ ಅಥವಾ ಲ್ಯಾಪ್ಟಾಪ್ದು ಇದೇ ಹೈಟಿಗೆ ಇರಬೇಕು. ಅದೇ ರೀತಿಯಾಗಿ ಇದು ನಾವು ಈ ಥರ ಕೂತ್ಕೊಂಡಿದ್ದರೆ ದಿಸ್ ಇಸ್ ವೆರಿ ರಾಂಗ್ ಪೊಸಿಷನ್. ನಾವು ಏನೇ ಮಾಡಿದ್ರು ಸಹಿತ ಈ ಶುಡ್ ಬಿ ಇನ್ ದ ಸೇಮ್ ಡೈರೆಕ್ಷನ್. ಅಂದರೆ ಈ ಹಿಪ್ ಜಾಯಿಂಟು ಮತ್ತು ನೀ ಜಾಯಿಂಟು ಕಂಪಲ್ಸರಿ ಸೇಮ್ 90 ಡಿಗ್ರೀಸಲ್ಲಿ ಇರಬೇಕು. ಅದೇ ರೀತಿಯಾಗಿ ಈಗ ಜೋತ್ ಬೀಳಬಾರ್ದು. ಕಂಪ್ಯೂಟರ್ ಟೈಪ್ ಮಾಡುವಾಗ ಸಹಿತ ಇದು ಸಪೋರ್ಟ್ ಕೊಡಬೇಕು ಅಥವಾ 10 ಡಿಗ್ರೀಸ್ನ ಸಪೋರ್ಟ್ ಕೊಡಬೇಕು ಕಂಟಿನ್ಯೂಸ್ ಕೆಲಸ ಮಾಡುವಾಗ. ಅದೇ ರೀತಿಯಾಗಿ ಈ ಶೋಲ್ಡರ್ ಆಗಲಿ ಅಥವಾ ಎಲ್ಬೋ ಆಗಲಿ ಇದು ರಿಸ್ಟ್ ಜಾಯಿಂಟ್ ಆಗಲಿ ಪರ್ಪೆಂಡಿಕ್ಯುಲರ್ ಇರಬೇಕು. ಯಾವುದೇ ರೀತಿ ಹ್ಯಾಂಗಿಂಗ್ ಮಾಡಿ ಟೈಪ್ ಮಾಡಬಾರ್ದು. ಸೊ ಕಂಪಲ್ಸರಿ ಇಟ್ಕೊಂಡ್ಬಿಟ್ಟು ನಿಮ್ಮದು ಎಷ್ಟು ದೂರ ಇಟ್ಕೋಬೇಕು, ಡೆಸ್ಕ್ಟಾಪ್ ಇಷ್ಟು ನಿಯರ್ ಇಟ್ಕೋಬೇಕಾ, ದೂರ ಇಟ್ಕೋಬೇಕಾ, ಇಟ್ ಈಸ್ ಆರ್ಮ್ ಲೆಂತ್. ಫಾರ್ ಎಕ್ಸಾಂಪಲ್ ಈಗ ನಾನೀಗ 5 ಫೀಟ್ ನನ್ನ ಆರ್ಮ್ ಲೆಂತ್ಗೆ ದೂರ ಅಷ್ಟು ಡಿಸ್ಟೆನ್ಸಲ್ಲಿ ನಿಮ್ಮದು ಡೆಸ್ಕ್ಟಾಪ್ ಇಟ್ಕೋಬೇಕಾಗತ್ತೆ ಅಥವಾ ಲ್ಯಾಪ್ಟಾಪ್ ಇಟ್ಕೋಬೇಕಾಗತ್ತೆ. ನಿಮ್ಗೆ ದೂರ ಆಗ್ತಾ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದ ಮೌಸ್ ಆರ್ ರಿಮೋಟ್ ಕೀಪ್ಯಾಡ್ ನಾಟ್ ಅಟ್ಯಾಚ್ ದ ಡೆಸ್ಕ್ಟಾಪ್, ನಾಟ್ ಅಟ್ಯಾಚ್. ನಿಮ್ಗೆ ಕನ್ವೀನಿಯಂಟ್ ಆಗಿ ಕಂಪಲ್ಸರಿ ಈ ರೀಜನ್ಟಿಗೆ ಮೌಸ್ ಪ್ಯಾಡ್ ಅಂತ ಇಟ್ಕೊಳ್ತೀವಿ. ಸೊ ಎವ್ರಿ 30 to 45 ಮಿನಿಟ್ಸ್ ಕಂಪ್ಯೂಟರ್ ಯೂಸ್ ಆಗಿಂದ ನೀವು ಕಂಪಲ್ಸರಿ ಎದ್ದು ಹೋಗ್ಬೇಕು. ಸೊ ಅದೇ ಥರ ಏನು ಮಾಡಿದ್ರೆ ಈ ಬ್ಯಾಡ್ ಪಾಸ್ಚರ್ ಸಲುವಾಗಿ ಈಗ ಡಿಫ್ರೆಂಟ್ ಟೈಪ್ ಲಾಂಗ್ ಟರ್ಮ್ ಕೆಲಸ ಮಾಡೋರಿಗೆ ಸ್ಟ್ಯಾಂಡಿಂಗ್ ಟೇಬಲ್ಲು ಮತ್ತು ಡಿಸೈನ್ ಮಾಡ್ತಾರೆ. ಎರ್ಗೋನಮಿಕ್ ಡಿಸೈನ್ ಮಾಡ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಕುತ್ತಿಗೆ ಕಂಪಲ್ಸರಿ ಸಪೋರ್ಟ್ ಇಟ್ಕೋಬೇಕು. ಆಮೇಲೆ ಕಂಪ್ಯೂಟರ್ ಕೆಲಸ ಮಾಡುವಾಗ ಈ ಲಂಬಾರ್ ಲಾಡೋಸ್ ಏನಿರುತ್ತೆ ಕರ್ವೇಚರ್ ಹೀಗಿರುತ್ತೆ ಅದಕ್ಕೆ ಹಿಂಭಾಗದಲ್ಲಿ ಸಪೋರ್ಟ್ ಕೊಡಬೇಕು. ಹಾಗೆ ಮಾತ್ರ ನಿಮಗೆ ಬೆನ್ನೋವು ಮತ್ತು ಕುತ್ತಿಗೆ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಸೊ ಡ್ರೈವಿಂಗ್ ಪೋಸ್ಚರ್ ಆಲ್ಸೋ ಇಂಪಾರ್ಟೆಂಟ್. ನಾನು ನೋಡ್ತಾ ಇದ್ದೆ ಈ ಸಿಟಿಯಲ್ಲಿ ಬೆಂಗಳೂರು ಟ್ರಾಫಿಕ್ ಆಗಲಿ ಶಿವಮೊಗ್ಗ ಟ್ರಾಫಿಕ್ ಆಗಲಿ ಟ್ರಾಫಿಕ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ನಾವೇನು ಮಾಡ್ತೀವಿ ಧಾವ್ ಅಂತ ಫಾಸ್ಟ್ ಮೂವ್ ಮಾಡಬೇಕಂತ ಸೊ ರಿಲ್ಯಾಕ್ಸ್ ಆಗಿ ಡ್ರೈವ್ ಮಾಡ್ತಾ ಇಲ್ಲ. ದ ಪೋಸ್ಚರ್ ಸ್ಟೇರಿಂಗ್ ಪೋಸ್ಚರ್ ಆಗಲಿ ನಾವು ಬ್ರೇಕ್ ಒತ್ತೋದಾಗಲಿ ಎಕ್ಸ್ಲೇಟರ್ ಒತ್ತೋದಾಗಲಿ ಇಟ್ ಆಲ್ ಡಿಪೆಂಡ್ಸ್. ಎಷ್ಟೋ ಹೆಣ್ಮಕ್ಳು ನಾನು ನೋಡ್ತಾ ಇದ್ದೀನಿ ಅವರು ರಿಲ್ಯಾಕ್ಸ್ ಆಗಿ ಹೊಡೆಯೋದೇ ಇಲ್ಲ, ಮುಂದೆ ಕೋಚ್ ಮಾಡಿ ಹೊಡಿತಾರೆ ಕಂಟಿನ್ಯೂಸ್ಲಿ ಹಾಫ್ ಆನ್ ಅವರ್ 1 ಅವರ್ ಆದರೆ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಸಫರ್ ಫ್ರಮ್ ನೆಕ್ ಪೇನ್ ಆರ್ ಬ್ಯಾಕ್ ಪೇನ್. ಪೋಸ್ಚರ್ ಡ್ರೈವಿಂಗ್ ಇನ್ನೊಂದು ನಾನು ಗಮನಕ್ಕೆ ನೀವು ವಿಷಯ ತರಬೇಕಂತ ಹೇಳಿದ್ರೆ ಡ್ರೈವಿಂಗ್ ಇಟ್ ಟಚ್. 4 ಗಂಟೆಯಲ್ಲಿ ಬೆಂಗಳೂರಿಗೆ ಹೋಗೋಣ, 5 ಗಂಟೆಯಲ್ಲಿ ಮಡ್ರಾಸಿಗೆ ಹೋಗೋಣ, 8 ಗಂಟೆಯಲ್ಲಿ ಮುಂಬೈ ಮುಟ್ಟೋಣ ಅನ್ನೋದು ತೆಗಿಬೇಕು. ಸೊ ಆಲ್ವೇಸ್ ಎವ್ರಿ 1 ಅವರ್ಗೆ ಕಂಟಿನ್ಯೂಸ್ ಡ್ರೈವಿಂಗ್ ಮಾಡಬೇಕಾದ್ರೆ ನೀವೆಲ್ಲ ನೋಡಿರ್ಬೋದು. ಟ್ರಕ್ ಡ್ರೈವರ್ ನೋಡಿದರೆ ಡೆಫಿನೆಟ್ಲಿ ಅವ್ನು 1 ಅವರ್ 1.5 ಅವರ್ಸ್ ಆಗಿಂದ ಅವನು 10 ರಿಂದ 15 ನಿಮಿಷ ಬ್ರೇಕ್ ತಗೋತಾನೆ. ಅದೇ ಥರ ನಾವು ಸಹಿತ ಬ್ರೇಕ್ ಅಂದರೆ ಕಂಟ್ಲಿ ಟೀ ಕಾಫಿ ಕುಡಿಯೋದೇನು ಬೇಡ, ಇಳಿದ್ಬಿಟ್ಟು ಗಾಡಿ ಆಫ್ ಮಾಡಿಬಿಟ್ಟು ಗಾಡಿನ ಕೋಲ್ಡ್ ಮಾಡಬೇಕು. ನಾವು 10-15 ನಿಮಿಷ ರೌಂಡ್ ಹೊಡಿಬೇಕು. ನೆಕ್ ಮತ್ತು ಸಿಂಪಲ್ ಸ್ಟ್ರೆಚ್ ಎಕ್ಸಸೈಸ್ ಮಾಡಬೇಕು. ಈಗ ಡೆಫಿನೆಟ್ಲಿ ನಾನೊಂದು ಯಾವುದು ಹೇಳ್ತಾ ಇದ್ದೀನಿ ನಿಮಗೆ, ಕಂಪ್ಯೂಟರ್ ಮಕ್ಕಳಿಗೆ ಕೊಡ್ತಾ ಇದೆ ಅಂದರೆ ಡೆಸ್ಕ್ಟಾಪ್ ಆಗಲಿ ಸ್ಮಾರ್ಟ್ ಫೋನ್ ಆಗಲಿ ಕೊಡ್ತಾ ಇದ್ದೀವಿ. ಸೊ 0 to 3 years ಇಟ್ಸ್ ಟೋಟ್ಲಿ ಬ್ಯಾನ್. ಪೀಡಿಯಾಟ್ರಿಷಿಯನ್ ಆಗಲಿ ಹೇಳೋದಾಗಲಿ 3 ವರ್ಷಕ್ಕಿಂತ ಮಕ್ಕಳಿಗೆ ಯಾವುದೇ ತರಹದ ಗ್ಯಾಜೆಟ್ಸ್ ಕೊಡಬಾರ್ದು. 3 ರಿಂದ 6ಗೆ ಕೊಡಬಾರ್ದು. 3 ರಿಂದ 6ವರೆಗೆ ಕೊಟ್ಟರು ಸಹಿತ ಅಂಡರ್ ರಿವಿಷನ್. ಓನ್ಲಿ ನಿಮ್ದು ಏನಾದರೂ ಹೋಮ್ವರ್ಕ್ ಏನಾದರೂ ಇದ್ದರೆ ಫಾರ್ 2 ಮಿನಿಟ್ಸ್ 3 ಮಿನಿಟ್ಸ್ ಅರ್ಧ ಗಂಟೆ ಓನ್ಲಿ ಫಾರ್ ಚೇಂಜ್ ಆಫ್ ಲರ್ನಿಂಗ್ ಕೆಪಾಸಿಟಿ ಕಳಿಸ್ಬೇಕು. 6 to 12 ಇಯರ್ಸಿಗೆ ನೀವು ಸೂಪರ್ವೈಸ್ಡ್ ಗೇಮಿಂಗ್ ಕನ್ಸೋಲ್ಸ್ ಅಂದರೆ ಅವ್ರನ್ನ ಹೆವಿ ಸ್ಟಡಿ ಮಾಡಿದ್ದಾರೆ, ಸ್ಕೂಲಿಂದ ಬಂದರೆ ಅವ್ರ ಮೈಂಡ್ ಫ್ರೆಶ್ ಆಗಲಿಕ್ಕೆ ಮೇ ಬಿ ಅರ್ಧ ಗಂಟೆ 1 ಗಂಟೆ ಅವ್ರು ಗೇಮ್ ಏನು ಮಾಡ್ತಾರೆ ಅವ್ರು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಅರ್ಧ ಗಂಟೆ ಕೊಡ್ಬೋದು. ಆಫ್ಟರ್ 12 ವರ್ಷದ ದೊಡ್ಡ ಮಕ್ಕಳಿಗೆ
ನೀವು ಮೊಬೈಲ್ ಕೊಡ್ಸಿದ್ರು ಸಹಿತ ಅದು ಇಟ್ ಶುಡ್ ಬಿ ಯೂಸ್ಡ್ ಓನ್ಲಿ ಫಾರ್ ದ ಲರ್ನಿಂಗ್ ಪರ್ಪಸ್, ನಾಟ್ ಫಾರ್ ಗೇಮಿಂಗ್ ಅಂಡ್ ಅದರ್ ಥಿಂಗ್ಸ್. ಲರ್ನಿಂಗ್ ಪರ್ಪಸ್ ಅದು ಲಿಮಿಟ್ ಈಸ್ ನಾಟ್ ಮೋರ್ ದನ್ 2 hours ಆಫ್ಟರ್ ದ ರೆಗ್ಯುಲರ್ ಆಕ್ಟಿವಿಟೀಸ್. ಓಕೆ, ರೆಗ್ಯುಲರ್ ಆಕ್ಟಿವಿಟೀಸ್ ಆದ್ಮೇಲೆ 2 ಗಂಟೆ, ಅದಕ್ಕಿಂತ ಜಾಸ್ತಿ ಯಾವುದೇ ಗ್ಯಾಜೆಟ್ಸ್ಗೆ ಕೊಡಬಾರ್ದು. ಸರ್, ಮಕ್ಕಳಲ್ಲಿ ಕಂಡು ಬರುವಂತಹ ನರ ಸಮಸ್ಯೆಗಳು ಯಾವುದು ಸರ್? ನರ ಸಮಸ್ಯೆಗಳು ಕಡಿಮೆ ಮಕ್ಕಳಲ್ಲಿ. ಸಾಮಾನ್ಯವಾಗಿ ನರ ದೋಷಗಳು ಬರ್ತಾರೆ ಅಂದರೆ ಫಿಟ್ಸಿನ ಕಾಯಿಲೆ ಸರಿ ಸಾಮಾನ್ಯ, ಬಾಲಗ್ರಹ ಅಂತ ಹೇಳ್ತೇವೆ, ಅಥವಾ ಇನ್ಫೆಕ್ಷನ್ಸ್ ಇಸ್ ವೆರಿ ಕಾಮನ್, ಬ್ರೈನ್ ಇನ್ಫೆಕ್ಷನ್ಸ್ ವೆರಿ ಕಾಮನ್. ಅದೇ ಥರ ಟ್ಯೂಮರ್ಸ್ ಕಡಿಮೆ ಕಂಪೇರ್ ಟು ಅಡಲ್ಟ್ಸ್ ಕಡಿಮೆ. ಮತ್ತು ಒಂದಿಷ್ಟು ಕಾಯಿಲೆಗಳು ಬರ್ತವೆ, ಅದು ಕಂಜನೈಟಲ್ ಅಂದರೆ ಆನುವಂಶಿಕ ಅಂತ ಬರುವಂಥ ಕಾಯಿಲೆಗಳು, ಅಥವಾ ನರಮಂಡಲ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ, ಸ್ಪೈನಾ ಬಾಯ್ಫಿಡಾ ಅಂತ ಹೇಳ್ತೇವೆ, ಅಥವಾ ಬ್ಯಾಕಲ್ಲಿ ಹೇರ್ ಇದ್ದಾಗಲಿ ಅಥವಾ ಕಾಲಲ್ಲಿ ನರಗಂಟುಗಳು ಇರುತ್ತೆ, ಅದು ಸಾಮಾನ್ಯವಾಗಿ ಕಾಮನ್ ಆಗಿ ಮಕ್ಕಳಲ್ಲಿ ಕಂಡು ಬರುತ್ತೆ. ಸರ್, ರ್ಯಾಪಿಡ್ ಫೈರ್ ರೌಂಡು, ನಾವು ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತೀವಿ, ನೀವು ರ್ಯಾಪಿಡ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ. ನೀವು ಮಾಡಿದಂತಹ ಲಾಂಗೆಸ್ಟ್ ಸರ್ಜರಿ ಯಾವುದು ಸರ್? Duration is very difficult. Probably one big meningioma. Almost it took about 9 hours. 9 hours. 9 hours. Longest surgery in my life. 9 hours. Most satisfying moment in the OT? ಪೇಷಂಟ್ ಕಂಪ್ಲೀಟ್ಲಿ ಸರ್ಜರಿ ಮಾಡಿ ಟ್ಯೂಮರ್ ಆಗಲಿ ಹೆಮಟೋಮ್ ಆಗಲಿ ತೆಗೆದುಬಿಟ್ಟು ಯಾವುದೇ ಡ್ಯಾಮೇಜ್ ಆಗಲಾರ್ದಂಗೆ ಆಪ್ರೇಷನ್ ಅಂತ ಆಗುತ್ತೆ. ಹೊಸದಾಗಿ ಯಾವುದೇ ನ್ಯೂರೋ ಡೆಫಿಷಿಯನ್ಸಿ ಅಂದರೆ ಹೊಸದಾಗಿ ಯಾವುದೇ ರೀತಿಯಾದ ನ್ಯೂನತೆ, ಅಂಗ ನ್ಯೂನತೆ ಬರಲಿಲ್ಲ ಅಂದರೆ ಅದೇ ಸ್ಯಾಟಿಸ್ಫೈ. ನಿಮ್ದು ಫೇವ್ರೆಟ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಯಾವುದು ಸರ್? ಸರ್ಜಿಕಲ್ ಎಲ್ಲ ಸರ್ಜಿಕಲ್ ಇಂಪಾರ್ಟೆಂಟೇ, ಅದರಲ್ಲಿ ಯಾವುದು ಫೇವ್ರೇಟ್? ಆಲ್ ಆರ್ ಎಸೆನ್ಷಿಯಲ್. ಕಾರ್ ಹೋಗುವಾಗ ಸ್ಟೇರಿಂಗ್ ಇಂಪಾರ್ಟೆಂಟು, ಟೈರ್ ಇಂಪಾರ್ಟೆಂಟು, ಎಕ್ಸೆಲ್ ಇಂಪಾರ್ಟೆಂಟು, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಬ್ರೈನ್ ಸರ್ಜರಿಗಳು ಯಾವುದೇ ಇನ್ಸ್ಟ್ರೂಮೆಂಟು ಕಡಿಮೆದಲ್ಲ, ಯಾವುದೇ ಇನ್ಸ್ಟ್ರೂಮೆಂಟು ದೊಡ್ಡದಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಫಾರ್ ಎ ನ್ಯೂರೋ ಸರ್ಜನ್ ಈಸ್ ಎ ಗುಡ್ ಮೈಕ್ರೋಸ್ಕೋಪ್. Good microscope which can give good illumination, which can magnify, and you can do a better surgery. Microscope is the most important. Most good instrument is surgeon's brain, surgeon's hand. Not the instrument. It is your the surgeon's thinking, and surgeon's hand has to be good. Okay sir. One surgery ನೀವು ನಾನು ಮಲಗಿದ್ದಾಗಲೂ ಸಹ ಮಾಡ್ತೀನಿ ಅನ್ನೋ ಅಂತಹ ಸರ್ಜರಿ? No. That attitude has to be no. A surgeon should think that ನನಗೆ 108 ಆಪರೇಷನ್ ಮಾಡಿರ್ಬೋದು, ಬಟ್ ಆ ಒಂದು ಪರ್ಟಿಕ್ಯುಲರ್ ಪೇಷಂಟಿಗೆ ಅದು ಒಂದೇ ಅನುಭವ, ಒಂದೇ ಸರ್ಜರಿ. ದೇ ಆರ್ ನಾಟ್ ಗಿನಿ ಪಿಗ್ಸ್. ಓಕೆ, ಸೊ ಯಾರೋ ನನ್ನ ಮೊನ್ನೆ ಅದೊಂದು ಪೇಪರಲ್ಲಿ ಓದ್ತಾ ಇದ್ದೆ, ನಾನು 35 ನಿಮಿಷದಲ್ಲಿ ಗಲ್ ಬ್ಲಾಡರ್ ಆಪ್ರೇಷನ್ ಮಾಡಿ ಗಲ್ ಬ್ಲಾಡರ್ ಸ್ಟೋನ್ಸ್ ತೆಗೆದೆ ಅಂತ. ಇಟ್ ಇಸ್ ನೋ. ನನಗೆ 100 ಆಪ್ರೇಷನ್ ಇರ್ಬೋದು, ಬಟ್ ಆ ಒಂದು ವ್ಯಕ್ತಿಗೆ ಅದು ಒಂದೇ ಆಪ್ರೇಷನ್. ಸೊ ವಿ ಹ್ಯಾವ್ ಟು ಟ್ರೀಟ್ ಆ್ಯಂಡ್ ರೆಸ್ಪೆಕ್ಟ್ ಹೀಸ್ ಡಿಸೀಸ್. ಸೊ ಎಷ್ಟು ನಿಮಿಷದಲ್ಲಿ ಮಾಡಿದೆ, ಎಷ್ಟು ಗಂಟೆಯಲ್ಲಿ ಮಾಡಿದೆ ಅನ್ನೋದಲ್ಲ, ಏನು ರಿಸಲ್ಟ್ ಕೊಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ಡೂ ನೋ ಹಾರ್ಮ್ ಅಂತ ಹೇಳ್ತಾರೆ. ಯಾವುದೇ ಡೂ ನೋ ಹಾರ್ಮ್, ದ ಸರ್ಜನ್ಸ್ ಆಗಲಿ ಯಾವುದೇ ಡಾಕ್ಟರ್ ಆಗಲಿ ಇದ್ದ ಕಾಯಿಲೆನ ಜಾಸ್ತಿ ಮಾಡಬೇಡಿ. ಡೂ ನೋ ಹಾರ್ಮ್, ಅದು ಮೇನ್ ಗೋಲ್. ಓಕೆ, ನೀವು ನ್ಯೂರೋ ಸರ್ಜನ್ ಆಗಿಲ್ಲ ಅಂದಿದ್ರೆ ಏನಾಗಿರ್ತಿದ್ರಿ? ವೆರಿ ಡಿಫಿಕಲ್ಟ್ ಕ್ವೆಶ್ಚನ್, ಬಟ್ ಎನಿ ಐ ಕ್ಯಾನ್ ಆನ್ಸರ್. ಐ ಡು ಬಿಕಮ್ ಎ ಗೈನಕಾಲಜಿಸ್ಟ್. ಎಸ್. ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ಡ್ಯಾಮೇಜ್ ಔಟ್ ಆಫ್ 5 ಅಂತ ಒಂದು ಕಂಡೀಷನ್ ಹೇಳ್ತೀವಿ ನಾವು. ಅದರಲ್ಲಿ 1 to 5 ನಲ್ಲಿ ರೇಟಿಂಗ್ ಮಾಡಬೇಕಾಗುತ್ತೆ ರಿಸ್ಕ್ ಡ್ಯಾಮೇಜ್ ನ. ಓಕೆ. ಡೈಲಿ ಸ್ಲೀಪ್ ನ ಸ್ಕಿಪ್ ಮಾಡೋದು ಬ್ರೈನ್ ಹೆಲ್ತ್ ಮೇಲೆ ಎಷ್ಟು ಅಫೆಕ್ಟ್ ಮಾಡುತ್ತೆ? ಡೆಫಿನೆಟ್ಲಿ ಇಟ್ ಅಫೆಕ್ಟ್ಸ್ ದ ನೆಕ್ಸ್ಟ್ ಡೇ ರೂಟೀನ್ ಆಕ್ಟಿವಿಟಿ. ನಿಮ್ಮದು ಕಾನ್ಸಂಟ್ರೇಷನ್ ಹೋಗುತ್ತೆ, ಮೆಮೊರಿ ಕೆಪಾಸಿಟಿ ಹೋಗುತ್ತೆ. ಯು ವಿಲ್ ಬಿಕಮ್ ಮೋರ್ ಇರಿಟೇಬಲ್. ದ ಇಂಟ್ರಾಕ್ಷನ್ ಬಿಟ್ವೀನ್ ನಮ್ಮದು ಮತ್ತು ಸರೌಂಡಿಂಗ್ ಟೀಮ್ ಇರುತ್ತೆ, ಅದು ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ನಿಮ್ಮ ಟೋಟಲ್ ಔಟ್ಪುಟ್ ಇಟ್ಸ್ ಗೋಯಿಂಗ್ ಟು ಕಮ್ ಡೌನ್. ಎ ಗುಡ್ ಸ್ಲೀಪ್ ಅಬೌಟ್ 7 to 8 hours ಈಸ್ ಎ ಮಸ್ಟ್. ಬಟ್ ಐ ನೋ ನಾನು ಥಿಯರಿ ಹೇಳ್ಬೋದು, ಬಟ್ ಇಟ್ಸ್ ರಿಯಲಿ ಡಿಫಿಕಲ್ಟ್ ಟು ಗೆಟ್ ವಿತ್ ಸೊ ಫಾಸ್ಟ್ ವರ್ಲ್ಡ್, with all gadgets around, with all stress around of the daily living. Definitely 6 to 7 hours is a must. ಕಾನ್ಸ್ಟೆಂಟ್ ಹೆಡ್ಏಕ್ಸ್ ನ ಇಗ್ನೋರ್ ಮಾಡೋದು ಬ್ರೈನ್ ಮೇಲೆ ಎಷ್ಟು ಡ್ಯಾಮೇಜ್ ಮಾಡುತ್ತೆ? ಬ್ರೈನ್ ಡ್ಯಾಮೇಜ್ ಮಾಡಲ್ಲ. ಕಾನ್ಸ್ಟೆಂಟ್ ಹೆಡ್ಏಕಿಂದ ನಮಗೆ ಕಾಯಿಲೆ ಕಂಡುಹಿಡಬೇಕು, ಯಾಕೆಂದರೆ ಟ್ರೀಟ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಮೈಗ್ರೇನ್ ಇದ್ದರೆ ಮೈಗ್ರೇನ್ನ ಕಂಡುಹಿಡಬೇಕು, ಅದಕ್ಕೆ ಆದಂಥ ಸಪ್ರೇಟ್ ಮೆಡಿಸಿನ್ಸ್ ಇದೆ. ಟೆನ್ಷನ್ ಇತ್ತು ಅಂದರೆ ಟೆನ್ಷನ್ ತಲೆನೋವು ಕೊಡಬೇಕಾಗತ್ತೆ. ಹೆಡೇಕಿಗೆ ಕಾರಣ ಹುಡುಕಬೇಕು ಹೊರತು ಹೆಡೇಕಿಗೆ ಟ್ರೀಟ್ಮೆಂಟ್ ಕೊಡ್ಬಾರ್ದು. ಎಷ್ಟೋ ಸಲ ಸಿಂಪಲ್ ಕೇಸ್ ಇರುತ್ತೆ, ಕಣ್ಣಿಂದ ರಿಫ್ಲೆಕ್ಷನ್ ಏರ್ ಇರುತ್ತೆ, ಕೆಮ್ಮು ನೆಗಡಿ ಶೀತ ಆಗಿ ತಲೆನೋವು ಬರುತ್ತೆ. ಅದೇ ರೀತಿ ಡಿಪ್ರೆಷನ್ ಇರ್ತಾರೆ ಪೇಷಂಟ್ಗೆ, ಎಷ್ಟೋ ಸಲ ಮಾನಸಿಕ ಒತ್ತಡದಿಂದಾಗಿ ಸಹಿತ ತಲೆನೋವು ಬರ್ಬೋದು. ಸೊ ಅಂಥ ಕಾಯಿಲೆ ಕಂಡುಹಿಡಿದು ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡಬೇಕೆ ಹೊರತು ತಲೆನೋವಿಗಲ್ಲ.
ಓಕೆ. ಫೋನ್ ಅಡಿಕ್ಷನ್ ಆಗೋದು ನರ್ವ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಡೆಫಿನೆಟ್ಲಿ ಫೋನ್ ಅಡಿಕ್ಷನ್ ನಾನು ಹೇಳಿದಾಗ ಎಲ್ಲ ದೈಹಿಕ ಕಾಯಿಲೆಗಳು ಬರುತ್ತೆ. ರಿಪಿಟೇಟಿವ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಡೆಫಿನೆಟ್ಲಿ ಮೊಬೈಲ್ ಯೂಸೇಜ್ ಆ್ಯಂಡ್ ದಿಸ್ ಒನ್ ನನಗೂ ಆಗ್ತಾ ಇದೆ. We have become more and more addicted to the, it is not ನನಗೊಬ್ಬನೇ ಅಲ್ಲ, it is throughout the world. Even I have seen many elders ಬಿಕಾಸ್ ಆಫ್ ದ ರೀಲ್ಸ್ ಆಗಲಿ ಅಥವಾ ಇದು ಏನಂತೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಿ ಬರುವಂಥ ವಿಡಿಯೋಗಳಾಗಲಿ ಅಥವಾ ನ್ಯೂಸ್ ಅಡಿಕ್ಷನ್ ಆಗಲಿ, ಎಸ್ಪೆಷಲಿ ದೋಸ್ ಆರ್ ರಿಟೈರ್ಡ್. ನನ್ನ ಮನೆಯಿಂದ ಹಿಡಿದು ಎಲ್ಲರ ಮನೆಯಲ್ಲೂ ನನಗನ್ಸಿದ ಮಟ್ಟಿಗೆ those are addicted to either TV, addicted to mobile, addicted to social media platforms. Okay, ಅದು ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಕೊಡ್ತಾ ಇದೆ. ಸೊ ಆ್ಯಂಡ್ ವಿ ಲಾಸ್ಟ್ ದ ಔಟ್ಸೈಡ್ ವರ್ಲ್ಡ್. ಸೋಷಲೈಸೇಷನ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಲಾಂಗ್ ರನ್ನಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಮೆಂಟಲ್ ಹೆಲ್ತ್ ಆ್ಯಸ್ ವೆಲ್ ಆಸ್ ದ ಫಿಸಿಕಲ್ ಹೆಲ್ತ್. ಸೊ ಇನ್ಕ್ಲೂಡಿಂಗ್ ಮೀ, ನಾನು ಥಿಯರಿ ಹೇಳ್ತಾ ಇರ್ಬೋದು, ಬಟ್ ಇನ್ಕ್ಲೂಡಿಂಗ್ ಮೀ, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ರಾತ್ರಿ ಎಷ್ಟು 11 ಮಲಗ್ತೀನಿ, 12 ಗಂಟೆಗೆ ಮಲಗ್ತೀನಿ. ಹಾಸ್ಪಿಟ್ಲಿಂದ ಏನು ಕಾಲ್ ಬಂತು, ಏನು ಮೆಸೇಜ್ ಬಂತು, ಏನಾದರೂ ಮಿಸ್ಡ್ ಕಾಲ್ ಇತ್ತಾ, ಏನಾದರೂ ಸ್ಕ್ಯಾನಿಂಗಲ್ಲಿ ಮಿಸ್ ಆಯಿತಾ, ಬೆಳಿಗ್ಗೆ ಯಾರಾದರೂ ನನಗೆ ಇಮಿಡಿಯೇಟ್ಲಿ 9 ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗಿದ್ದ ಮುಂಚೆ 8 ಗಂಟೆಗೆ ಹೋಗಬೇಕಾಗಿ ಬಂತ, ಏನಾದರೂ ಮಿಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಆಫ್ ದ ಪ್ರೆಷರ್ ಆನ್ ಎವ್ರಿ ಒನ್. ಓಕೆ, ಸೊ ಡೆಫಿನೆಟ್ಲಿ ಲಾಂಗ್ ರನ್ನಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕಾಗತ್ತೆ. ನಾವು ಹಣನ ಚೇಸ್ ಮಾಡ್ತಾ ಇದ್ವಿ, ಎಟ್ ವಾಟ್ ಕಾಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಹಣನ ಚೇಸ್ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ದ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ವಾಟ್ ವಿ ವಾಂಟ್. ಫಾರ್ ಎಕ್ಸಾಂಪಲ್, ಎ ಕಾರ್ನ ನಾನು ತೊಗೋಬೇಕು ಅಂತ ಹೇಳಿದ್ರೆ 10 ಲಕ್ಷ ಆಗುತ್ತೆ. ಅದೇ ಥರ ಬಿಗ್ ಕಾರ್ ತೊಗೋಬೇಕಂದ್ರೆ 80 lakhs to 1 crore ಆಗುತ್ತೆ ನನ್ನ ಲೆವೆಲಿಗೆ ಅಂತ ತಿಳ್ಕೊಳ್ಳಿ. ಆ 80 lakhsಗೆ ನಾನು ಮನೆಯಿಂದ ಹಾಸ್ಪಿಟ್ಲಿಗೆ ಬರಲಿಕ್ಕೆ 2 ಕಿಲೋಮೀಟ್ರ್ ಅಥವಾ ಹೋಗ್ಲಿಕ್ಕೆ 2 ಕಿಲೋಮೀಟರ್ ಪರ್ ಕಿಲೋಮೀಟರ್ ಲೆಕ್ಕ ಹಾಕಿದರೆ ಐ ಶುಡ್ ಸಿ 1 ಪೇಷಂಟ್ ನೋಡೋ ಬದಲಿ 10 ಪೇಷಂಟ್ ನೋಡೋಂಥ ಪ್ರಶ್ನೆ ಬರ್ತಾ ಇದೆ. ಸೊ ಇಟ್ ಇಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್ ಅನ್ಕೋತಾ ಇದ್ದೀನಿ. ಓಕೆ ಸರ್, ನೆಕ್ಸ್ಟ್ ದಿಸ್ ಆರ್ ದಟ್ ಅಂತ ನಾನೊಂದು ಕಂಡೀಷನ್ ಹೇಳ್ತೀನಿ, ಅದ್ರ 2 ಕಂಡೀಷನ್ ಹೇಳ್ತೀನಿ, ಅದ್ರಲ್ಲಿ ಯಾವುದು ಬೆಸ್ಟ್ ಅನ್ನೋದು ಹೇಳ್ಬೇಕಾಗುತ್ತೆ. ಸರಿ. ಮೆಂಟಲ್ ಫಿಟ್ನೆಸ್ ಇಂಪಾರ್ಟೆಂಟಾ, ಫಿಸಿಕಲ್ ಫಿಟ್ನೆಸ್ ಇಂಪಾರ್ಟೆಂಟಾ? ಡಿಫಿಕಲ್ಟ್ ಕ್ವೆಶ್ಚನ್ ಟು ಆನ್ಸರ್, ಬಟ್ ಮನಸ್ಸೂ ಬೇಕು, ದಯನೂ ಬೇಕು. ಮನಸ್ಸು ಚೆನ್ನಾಗಿದ್ದು ದಯ ಚೆನ್ನಾಗಿದ್ರೆ ಮನಸ್ಸು ಕೆನಾಟ್ ಬಿ ಹ್ಯಾಪಿ, ಮೈಂಡ್ ಕೆನಾಟ್ ಬಿ ಹ್ಯಾಪಿ. ಅದೇ ಥರ ಬಾಡಿ ಚೆನ್ನಾಗಿದ್ದು ಮೈಂಡ್ ಚೆನ್ನಾಗಿಲ್ಲ ಅಂದ್ರೂ ಸಹಿತ ಇಟ್ ಡಸಂಟ್ ವರ್ಕ್. ಡೆಫಿನೆಟ್ಲಿ ಫಾರ್ ಟೋಟಲ್ ವೆಲ್ ಬೀಯಿಂಗ್ನೆಸ್ಗೆ ಮೆಂಟಲ್ ಹೆಲ್ತ್ ಈಸ್ ಫಸ್ಟ್, second is physical strength. Okay, it all depends upon what you want. So I am a doctor, I may not require real strength. In that case, for me, definitely mental health is important. For a laborer, mental health may not be important. A manual worker, construction worker, he needs good strength, he needs good physique, good body. ಅವನಿಗೆ ಫಿಸಿಕಲ್ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ, ಮೆಂಟಲ್ ಹೆಲ್ತ್ ಆ್ಯಡ್ ಆಗುತ್ತೆ. ಓಕೆ, ಬೋತ್ ಆರ್ ಕಾಂಪ್ಲಿಮೆಂಟ್ರಿ. ಓಕೆ, ನೀವು ಯಾವ ಪ್ರೊಫೆಷನ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಬಟ್ ಬೋತ್ ಶುಡ್ ಬಿ ಗುಡ್, ದೆನ್ ಓನ್ಲಿ ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್. ಯಾ. ಓಕೆ ಸರ್, ಸ್ಪೈನ್ ಪೇನ್ಗೆ ಹಾಟ್ ಪ್ಯಾಕ್ ಟ್ರೀಟ್ಮೆಂಟ್ ಬೆಸ್ಟಾ, ಕೋಲ್ಡ್ ಪ್ಯಾಕ್ ಟ್ರೀಟ್ಮೆಂಟ್ ಬೆಸ್ಟ್? ದಟ್ ಡಿಪೆಂಡ್ಸ್ ಅನ್ನೋದು ನಿಮ್ಗೆ ಯಾವ ಸ್ಟೇಜಲ್ಲಿ ಬ್ಯಾಕ್ ಪೇನ್ ಇದೆ ಅಂತ. ಇಮಿಡಿಯೇಟ್ಲಿ ಏನಿತ್ತು ಅಂತ ಹೇಳಿದ್ರೆ ಬೆಸ್ಟ್ ಈಸ್ ವೆನ್ ಎವರ್ ದೇರ್ ಇಸ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಆವಾಗ ಕೋಲ್ಡ್ ಪ್ಯಾಕ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿವೆನ್ಷನ್ಗೆ ಹಾಟ್ ಪ್ಯಾಕ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸೇಫ್ಟಿಗೆ ಸ್ಟ್ಯಾಂಡಿಂಗ್ ಡೆಸ್ಕ್ ಚೈರ್ ಡೆಸ್ಕ್ ಯಾವುದು ಪ್ರಿಫರ್ ಮಾಡ್ತಾರೆ? ದ್ಯಾಟ್ ಡಿಪೆಂಡ್ಸ್ ಅಪಾನ್ ವಾಟ್ ವರ್ಕ್ ಯು ಆರ್ ಡೂಯಿಂಗ್. ಸೊ ನಿಮ್ದು ಫ್ರೀಕ್ವೆಂಟಾಗಿ ಹೇಳೋದು ಕೂತ್ಕೊಳ್ಳೋದಿತ್ತು ಅಂದರೆ ನಾನು ಡಾಕ್ಟರ್. ಸೊ ನಾನು ಡಾಕ್ಟರ್ ಅಂದರೆ ಪೇಷಂಟ್ ನೋಡಬೇಕು, ಕಂಪ್ಯೂಟರ್ ವರ್ಕ್ ಮಾಡಬೇಕು, ಪೇಷಂಟ್ ನೋಡಿ ಚೆಕ್ ಮಾಡಬೇಕು. It adds the different multiple movements. So our standing is better. Okay, you can walk, you can examine, you can give instructions to your assistant to type and give the prescription standing. If someone is working continuously on the computer, which needs lot of attention, which needs attention to the screen as well as the typing, sitting is better. ಹೆಡ್ಏಕ್ ಕಂಟ್ರೋಲ್ಗೆ ಸ್ಕ್ರೀನ್ ಡಿಟಾಕ್ಸ್ ಆರ್ ಮೆಡಿಕೇಶನ್ ಯಾವುದು ಪ್ರಿಫರ್ ಮಾಡ್ತೀವಿ? First is screen detox. Nothing but screen detox. Nothing else that. Okay, screen detox. So 2 ವರ್ಷಕ್ಕಿಂತ ಜಾಸ್ತಿ ಯಾವುದೇ ರೀತಿಯಾದ ಗ್ಲೂ ಮಾಡಬಾರ್ದು. ಐ ಹ್ಯಾವ್ ಸೀನ್ ಮೈ ಓನ್ senior doctors who are leading very good life, not like us. They always see the only ನಿಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ಅಶೋಕ್ ಪೈ ಅವ್ರಿಗೆ ಗೊತ್ತಿರ್ಬೋದು. So in his lifetime, he never used the mobile. Even though he can afford, he can do anything, because I had a good interaction with him. So whatever the calls the message ಬಂದಿತ್ತು, someone else he used to handle. He used to screen 80%, then only 20% ಮಾತ್ರ he used to take the call and answer. ಸೊ ಅದೇ ಥರ ಸೀನಿಯರ್ ಡಾಕ್ಟರ್ಸ್ ಎಲ್ಲರೂ ಮೊಬೈಲಿಗೆ ಅಡಿಕ್ಟ್ ಇಲ್ಲ. ನಾವು ಯಂಗರ್ ಜನ್ರೇಷನ್, ಇನ್ನು ನೆಕ್ಸ್ಟ್ ಬರುವಂಥ ಜನ್ರೇಷನ್ ಏನಿದೆ ಗೊತ್ತಿಲ್ಲ. ಡೆಫಿನೆಟ್ಲಿ ಸ್ಕ್ರೀನ್ ಡಿಟಾಕ್ಷನ್ ಈಸ್ ಎ ಮಸ್ಟ್.
ಓಕೆ. ಓಕೆ ಸರ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸರ್, ಗೂಗಲ್ ಒಂದಿಷ್ಟು ಮಿತ್ಸ್ಗಳನ್ನ ಹೇಳಿದೆ. ಅದು Okay. ಮಿತ್ಸ್ ಅಥವಾ ಟ್ರೂನಾ ಎಷ್ಟು ಎಕ್ಸಾಕ್ಟ್ ಆಗಿ ಹೇಳಿದೆ ಅನ್ನೋದು ಹೇಳ್ಬೇಕು. ಹೇಳಿ. ಗೂಗಲ್ ಈ ರೀತಿ ಹೇಳ್ತಾರೆ, ಡಾಕ್ಟರ್ ಏನ್ ಹೇಳ್ತಾರೆ ಅನ್ನೋದು. ಡೆಫಿನೆಟ್ಲಿ. ಮೊದಲನೇದಾಗಿ ಸರ್, ಗೂಗಲ್ ಹೇಳ್ತಾ ಇದೆ ಸಿವಿಯರ್ ಹೆಡ್ಏಕ್ ಇದೆ ಅಂತ ಅಂದ್ರೆ ಬ್ರೈನ್ ಟ್ಯೂಮರ್ ಲಕ್ಷಣ ಅಂತ. ಡಾಕ್ಟರ್ ಏನ್ ಹೇಳ್ತಾರೆ? ಇಲ್ಲ ವೆರಿ ಅನ್ಕಾಮನ್, ವೆರಿ ಕಾಮನ್ headaches are not because of the brain tumor, it is because of the psychological anxiety, psychological depression or stress disorder followed by migraine and all those things. Brain tumor is not the number one cause for headache. Yeah. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಗೂಗಲ್ ಹೇಳ್ತಾ ಇದೆ ಸ್ಲಿಪ್ ಡಿಸ್ಕ್ಗೆ ಸರ್ಜರಿ ಕಂಪಲ್ಸರಿ ಇದೆ ಅಂತ. No, absolutely no. Surgery is only, it accounts for 10 to 15% of the disc patients undergo surgery. It may not be immediate, but time duration ಬೇಕಾಗುತ್ತೆ. So body has given us tremendous capacity to healing mechanism ಇದೆ. So always you have to give a trial of conservative treatment in any disc surgeries. Only conservative treatment fail ಆದರೆ ಅಥವಾ ನಿಮಗೆ ಸಿವಿಯರ್ ಆಗಿ ನ್ಯೂರಲಾಜಿಕಲ್ ಪ್ರಾಬ್ಲಮ್ ಪ್ರೋಗ್ರೆಸ್ ಆದರೆ, to save the nerves, yes, definitely you can cut short your decision, do the surgery better. ಅಥವಾ ನಾವು ಇನ್ ಡಿಸ್ಕ್ ಪ್ರಾಬ್ಲಮ್ನ ಅದನ್ನ ಗ್ರೇಡಿಂಗ್ ಮಾಡ್ತೀವಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಗ್ರೇಡ್ 4 ಓಕೆ ಗೊತ್ತಿರುತ್ತೆ ನಿಮಗೆ, ಇದು ಔಷಧಿಯಿಂದ ಗುಣ ಆಗಲ್ಲ, ಆವಾಗ ನಾವು ಸರ್ಜರಿ ವಿ ದ ಆಪ್ಷನ್. ಫಾರ್ ಗ್ರೇಡ್ 1 and ಗ್ರೇಡ್ 2ಗೆ ಡೆಫಿನೆಟ್ಲಿ ದರ್ ಇಸ್ ಅ ಸ್ಕೋಪ್ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್, ಪಾಸ್ಚರಲ್ ಟ್ರೀಟ್ಮೆಂಟ್ ಇದೆ. ಓಕೆ, ನಾಟ್ ಆಲ್ ದಿ ಸರ್ಜರೀಸ್ ಶುಡ್ ಅಂಡರ್ಗೋ ಸರ್ಜರಿ. ಗೂಗಲ್ ಹೇಳ್ತಾ ಇದೆ ಸರ್ ಮೆಮೊರಿ ಲಾಸ್ ಆಗ್ತಾ ಇದೆ ಅಂದ್ರೆ ಡಿಮೆನ್ಷಿಯಾ ಇದೆ ಅಂತ. ಎಲ್ಲ ಮೆಮೊರಿ ಲಾಸ್ ಡಿಮೆನ್ಷಿಯಾ ಇಲ್ಲ, ಹಾಗೇನಿಲ್ಲ. ಗೂಗಲ್ ಹೇಳ್ತಾ ಇದೆ ಜಾಸ್ತಿ ಓದೋದ್ರಿಂದ ಬ್ರೈನ್ ಶ್ರಿಂಕೇಜ್ ಆಗುತ್ತೆ ಅಂತ. ಸರ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರಾಬ್ಲಮ್ ಆರ್ ನಾರ್ಮಲ್. ಒಂದು ಕಂಡೀಷನ್ ಹೇಳ್ತೀನಿ ಅಥವಾ ಸಿಂಪ್ಟಮ್ಸ್ ಹೇಳ್ತೀನಿ, ಅದು ಪ್ರಾಬ್ಲಮ್ ಅಥವಾ ನಾರ್ಮಲ್ ಅಂತ ಹೇಳೋದು. ಶಾರ್ಟ್ ಎಪಿಸೋಡ್ಸ್ ಆಫ್ ಅನ್ಕಂಟ್ರೋಲ್ಡ್ ಬ್ಲಿಂಕಿಂಗ್ ಪ್ರಾಬ್ಲಮ್ ಅಥವಾ ನಾರ್ಮಲ್ ಸರ್? ಇದು ನಾರ್ಮಲ್. ಕಂಟಿನ್ಯೂಸ್ ಆಗಿ ಬ್ಲಿಂಕ್ ಮಾಡೋದ್ರಿಂದ ಅದೇನಿಲ್ಲ, ನಾರ್ಮಲ್. ರಿಪೀಟೆಡ್ ಎಪಿಸೋಡ್ಸ್ ಆಫ್ ಬಾಡಿ ಸ್ಟಿಫ್ನೆಸ್ ನಾರ್ಮಲ್ ಆರ್ ಪ್ರಾಬ್ಲಮ್? ಅಬ್ನಾರ್ಮಲ್. ರಿಪೀಟೆಡ್ ಆಗಿ ಸ್ಟಿಫ್ನೆಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸಡನ್ ಶೇಕಿಂಗ್ ಆಫ್ ಒನ್ ಹ್ಯಾಂಡ್ ಪ್ರಾಬ್ಲಮ್ ಆರ್ ಪ್ರಾಬ್ಲಮ್? ಸಡನ್ ಈಸ್ ಆಲ್ವೇಸ್ ಪ್ರಾಬ್ಲಮ್. ವಿ ಹ್ಯಾವ್ ಟು ಲೋಡ್ ಫಿಟ್ಸ್ ಆಗಲಿ ಅಥವಾ ಟ್ಯೂಮರ್ ಆಗಲಿ ಲೋಡ್ ಮಾಡಬೇಕು. ಬಾಡಿ ಜರ್ಕಿಂಗ್ ಡ್ಯೂರಿಂಗ್ ಸ್ಲೀಪ್ ಫಾರ್ ಎ ಸೆಕೆಂಡ್ ಪ್ರಾಬ್ಲಮ್ ಆರ್ ನಾರ್ಮಲ್? ನಾರ್ಮಲ್. ಜರ್ಕ್ ಆಗೋದು ನಾರ್ಮಲ್. ಇಫ್ ಇಟ್ಸ್ ಕಂಟಿನ್ಯೂಸ್ ಕನ್ಸಲ್ಟ್ ಕಾರ್ ನೋಡಬೇಕಾಗುತ್ತೆ. ಓಕೆ. ಫಾರ್ಗೆಟಿಂಗ್ ಸ್ಮಾಲ್ ಥಿಂಗ್ಸ್ ಲೈಕ್ ಕೀಸ್ ಪ್ರಾಬ್ಲಮ್ ಆರ್ ನಾರ್ಮಲ್? ಅಬ್ನಾರ್ಮಲ್. ಸಣ್ಣ ಸಣ್ಣ ಮರಿತಾ ಇದ್ದಾರೆ, ಪ್ರಾಬ್ಲಮ್. ನೆಕ್ಸ್ಟ್ ಬಂದ್ಬಿಟ್ಟು ಸರ್, ಎ ಕೇಸ್ ಐ ವಿಲ್ ನೆವರ್ ಫಾರ್ಗೆಟ್. ಎಲ್ಲಾ ಡಾಕ್ಟರ್ ಲೈಫಲ್ಲೂ ಒಂದು ಪರ್ಟಿಕ್ಯುಲರ್ ಕೇಸ್ ಅಂತ ಇದ್ದೇ ಇರುತ್ತೆ, ಎಲ್ಲಾ ಟೈಮಲ್ಲೂ ನೆನಪು, ಅದು ಯಾವುದೇ ಎಂತಹ ಸಮಯ ಆದ್ರೂ ಮರೆಯಕ್ ಆಗದೆ ಇರಲ್ಲ. ಅಂತಹ ನಿಮ್ಮ ಸರ್ಜರಿಗಳಲ್ಲಿ ಆತರ ಯಾವ್ದು ಮೂಮೆಂಟ್ ಇದೆ? ಒಂದು ಖುಷಿ ಕೊಡುವಂತದ್ದು, ಒಂದು ಹಾಂಟಿಂಗ್. ಸರ್ಜನ್ಗೆ ಹೇಳ್ತಾರೆ, ಒಂದು ಖುಷಿ ಕೊಡುವಂಥದ್ದು, ಒಂದ್ಸಲ ಬೇಜಾರು ಮಾಡುವಂಥದ್ದು. ಎರಡು ನಾನು ಎನಿ ಸರ್ಜನ್ಗೆ ಎಲ್ಲ ಕೇಸ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಅದು ಸುಳ್ಳು. ಇಲ್ಲದೆ ಎಷ್ಟೋ ಬಾರಿ ನಾವು ಫೇಲ್ ಆಗ್ತೇವೆ, ಅದರಲ್ಲಿ ಎರಡು ಆಗಿದೆ, ಬೇಕಾದಷ್ಟು ಆಗಿದೆ. 90% ಸಕ್ಸಸ್ಫುಲ್ ಆದರೆ 10% ನಾವು ಫೇಲ್ಯೂರ್ ಆಗಿದ್ದೇವೆ. ಯಾವುದೇ ರಾಂಗ್ ಡಿಸಿಷನ್ ಆಗಲಿ, ರಾಂಗ್ ಪೇಷಂಟ್ ಆಗಲಿ, ರಾಂಗ್ ಸರ್ಜರಿ ಆಗಲಿ ಆಗಿದೆ. ಸೊ ಫರ್ಗೆಟ್ಫುಲ್ ಆಗಿದೆ ಅಂದರೆ ನನಗೆ ವಿಚ್ ಐ ರಿಮೆಂಬರ್ ಇನ್ ಮೈ ಲೈಫ್ ಈಸ್ I happened to operate one of a surgeon. It is very, very difficult. I'll not name. He was a doctor. He met with an accident. He was a senior doctor. He was attending a small wedding function. He was just crossing the road. He was hit by a speeding vehicle. I was in the hospital. Within 15 minutes, he came to the hospital. He was brought by another doctor. Luckily, I was in the hospital. I had not gone to the wedding. But we have to treat him in the hospital. Then we took the doctor into the hospital, operation theatre within 1 hour. There was a lot of chaos as usual. Doctor relatives and all those things. And one thing is important. So a good anesthetist is an important asset in operation theatre. So the good anesthetist identified that the patient is developing hypertension. ಸರ್ಜರಿ ಮಾಡುವಾಗ ಬ್ರೈನ್ ಸರ್ಜರಿ ಮಾಡುವಾಗ ಯೂಶಲಿ BP ಕಡಿಮೆ ಆಗಲಿ, ಜಾಸ್ತಿ ಇರುತ್ತೆ. ಕಡಿಮೆ ಆದಾಗ ನಾವು ಗಡಿಬಿಡಿಯಲ್ಲಿ ಏನಾಯ್ತು, ಮಿಸ್ ಆಯ್ತು. ಸೊ ಅಬ್ಡಾಮಿನಲ್ ಸರ್ಜರಿ ಮತ್ತು ಇಮಿಡಿಯೇಟ್ಲಿ ಸರ್ಜನ್ ಬಂದುಬಿಟ್ಟು ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗ್ತಾಯಿತ್ತು.
ಸೊ ಅವಾಗ ನಾವು ಬ್ರೈನ್ ಸರ್ಜರಿ ಪೋಸ್ಟ್ಪೋನ್ ಮಾಡಿದ್ದೀವಿ. ಪೋಸ್ಟ್ಪೋನ್ ಮಾಡಿಬಿಟ್ಟು ಹೊಟ್ಟೆ ಆಪ್ರೇಷನ್ ಮಾಡಿ ಅದೇನು ಕಿಡ್ನಿಯಿಂದನೋ ಅಥವಾ ನನ್ನ ನೆನಪಾಗ್ತಾಯಿಲ್ಲ ಕಿಡ್ನಿದೋ ಅಥವಾ ಸ್ಪ್ಲೀನ್ ಅಂತ ಹೇಳ್ತೀವಿ ಅಲ್ಲಿಂದೇನೋ ಬ್ಲೀಡಿಂಗ್ ಆಗ್ತಾಯಿತ್ತು ಅದನ್ನು ಸ್ಟಾಪ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಬ್ರೈನ್ ಆಪ್ರೇಷನ್ ಮಾಡಿ ಲಕ್ಕಿಲಿ ಹಿ ವಾಸ್ ದೇರ್ ಫಾರ್ ಅಬೌಟ್ 45 days ಇನ್ ದ ಹಾಸ್ಪಿಟಲ್. ಹಿ ರಿಕವರ್ಡ್ ವೆಲ್. ಸೊ ಆ ಒಂದು ಇನ್ಸಿಡೆಂಟ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಇನ್ ಮೈ ಮೈಂಡ್. ಆ್ಯಂಡ್ another one is wrong judgment from my side. ಅಂದರೆ ಯಾವುದೋ ಒಂದು ಪಿಟ್ಯುಟರಿ ಟ್ಯೂಮರ್ ಆಪ್ರೇಷನ್ ಮಾಡ್ತಾಯಿದ್ದೆ. ಮೇ ಬಿ ಇಟ್ ವಾಸ್ ಇನ್ ದ ಇನಿಷಿಯಲ್ ಸ್ಟೇಜ್. ಮೂಗಿಂದ ನಾನು ಮೆದುಳಿಗೆ ಆಪ್ರೇಷನ್ ಮಾಡಬೇಕಾಗಿತ್ತು. ಇನ್ಫ್ಯಾಕ್ಟ್ ಇಟ್ ವಾಸ್ ರಿಫ್ಯೂಡ್ ಸಮ್ ಅದರ್ ಹಾಸ್ಪಿಟ್ಲಲ್ಲಿ ಆಲ್ರೆಡಿ ಒಂದ್ಸಲ ಸರ್ಜರಿ ಆಗಿತ್ತು. ಅದಕ್ಕೆ ಪಿಟ್ಯುಟರಿ ಟ್ಯೂಮರ್ಗೆ ರೇಡಿಯೋಥೆರಪಿನೇ ಆಗಿತ್ತು. ಸೊ ಇನ್ನೂ ಗ್ಯಾಜೆಟ್ಸ್ ಇರಲಿಲ್ಲ. ಸೊ ಸರ್ಜರಿ ಮಾಡುವಾಗ ನಾವು ಇಂಟರ್ ಆಪರೇಟಿವ್ ನೇವಿಗೇಷನ್ ಅಂತ ಹೇಳ್ತೀವಿ. ಸರ್ಜರಿ ಮಾಡುವಾಗ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದಂತ ಆ ಟೆಕ್ನಾಲಜಿ ಶಿವಮೊಗ್ಗದಲ್ಲಿ ಇರಲಿಲ್ಲ. ಸರ್ಜರಿ ಮಾಡುವಾಗ ಮೂಗಿಂದ ಮಾಡುವಾಗ ಸರ್ಜರಿ ಟ್ಯೂಮರ್ ತೆಗೆಯುವಾಗ ಐ ಡ್ಯಾಮೇಜ್ ಒಂದು ಆರ್ಟ್ರಿ, ಇಂಪಾರ್ಟೆಂಟ್ ಆರ್ಟ್ರಿ ಬರುತ್ತೆ, ಬ್ರೈನ್ದು ಆರ್ಟ್ರಿ ಬರುತ್ತೆ. ಪೇಷಂಟ್ ಹ್ಯಾಡ್ ಕಮ್ ವಾಕಿಂಗ್, ಕಣ್ಣಿಂದ ದೃಷ್ಟಿ ಕಡಿಮೆ ಆಗಿದೆ ಅಷ್ಟೇ. ವಾಕಿಂಗು ಟ್ಯೂಮರ್ ಬೆಳೆದಿತ್ತು. ಸರಿ ಸರ್ಜರಿ ಮಾಡ್ತೀನಿ, ಫಸ್ಟ್ ಕ್ಲಾಸ್ ಮಾಡ್ತೀನಿ ಅಂತ ಹೋದೆ. ಐ ಮಿಸ್ಡ್ ಇಟ್. ಸೊ ಆರ್ಟ್ರಿನ ಡ್ಯಾಮೇಜ್ ಆಯಿತು. ಪೇಷಂಟ್ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಲಿಕ್ಕಾಗಲಿಕ್ಕೆ ಮೂಗಿನ ಆಪ್ರೇಷನ್ ಮಾಡುವಾಗ ಸ್ಟಾಪ್ ಮಾಡಲಿಕ್ಕಾಗಲಿಲ್ಲ. ಪೇಷಂಟಿಗೆ ಪ್ಯಾಕ್ ಮಾಡಿಟ್ಟೆ. ಪೇಷಂಟ್ ಹ್ಯಾಡ್ ಕಮ್ ವಾಕಿಂಗ್ ಟು ದ ಹಾಸ್ಪಿಟಲ್. ಸರ್ಜರಿ ಆಯಿತು. ನೆಕ್ಸ್ಟ್ ಇಮಿಡಿಯೇಟ್ಲಿ ಸ್ಕ್ಯಾನ್ ಮಾಡಿದರೆ ಬ್ಲಡ್ ಮೂಗಿಂದ ಪ್ಯಾಕ್ ಮಾಡಿದ್ದೀನಿ ಅಷ್ಟೇ ಬಿಟ್ಟು ಒಳಗಡೆ ಬ್ರೈನಿಗೆ ಸ್ಪ್ರೆಡ್ ಆಯಿತು. ಪೇಷಂಟ್ ಆಯಿತು ಆಫ್ಟರ್ 3 days. ಸೊ ದೀಸ್ ಆಲ್ಸೋ ಐ ಕೆನಾಟ್ ಫರ್ಗೆಟ್ ಬಿಕಾಸ್ ದೀಸ್ ಆರ್ ದ ಕಾಂಪ್ಲಿಕೇಶನ್ಸ್ ಆಸ್ ಎ ಸರ್ಜನ್ ಒನ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಮೆನಿ ಪೀಪಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬಟ್ ಐ ಆಮ್ ಎಕ್ಸ್ಪ್ರೆಸಿಂಗ್ ನೌ. ದಿಸ್ ಇಸ್ ದ ಫ್ಯಾಕ್ಟ್. ಓಕೆ, ಸೊ ಒಳ್ಳೆಯದನ್ನು ನೆನಪಿರೋ ಕೆಟ್ಟದ್ದು ನೆನಪಿಟ್ಕೋಬೇಕು. ದೆನ್ ಓನ್ಲಿ ವಿಲ್ ಬಿಕಮ್ ಗುಡ್ ಸರ್ಜನ್ಸ್ ಫಾರ್ ದ್ಯಾಟ್ ಮ್ಯಾಟರ್. ನ್ಯೂರೋ ಸರ್ಜನ್ ಆಗಲಿ ಕಾರ್ಡಿಯಾಕ್ ಸರ್ಜನ್ ಆಗಲಿ ಎರಡನ್ನೂ ನೋಡಬೇಕು. ಕೆಟ್ಟದ್ದು ಒಳ್ಳೆಯದಾಗಿದ್ದು ನೋಡಬೇಕು, ಕೆಟ್ಟದ್ದು ನೋಡಿದಾಗ ದೆನ್ ವಿಲ್ ಕಮ್ ಟು ಎ ಪ್ರಾಪರ್ ಡಿಸಿಷನ್. ಎ ಗುಡ್ ಸರ್ಜನ್ ಈಸ್ ಒನ್ ವೆನ್ ನಾಟ್ ಟು ಆಪ್ರೇಟ್. ಯಾವಾಗ ನೀನು ಆಪ್ರೇಷನ್ ಮಾಡಬಾರ್ದು ಅಂತ ಗೊತ್ತು. ಯಾವಾಗ ಮಾಡಬೇಕು ಅನ್ನೋದು ಎಲ್ಲರೂ ಹೇಳ್ತಾರೆ. ಯಾವಾಗ ಮಾಡಬಾರ್ದು ಅನ್ನೋದು ಇಟ್ ಕಮ್ಸ್ ಓನ್ಲಿ ಥ್ರೂ ದ ಬರ್ನಿಂಗ್ ಯುವರ್ ಹ್ಯಾಂಡ್ಸ್. ಎಕ್ಸ್ಪೀರಿಯನ್ಸ್ ಆಗಿ ನಿಮ್ಮದು ಆದಾಗ ಗೊತ್ತಾಗುತ್ತೆ ವೆನ್ ನಾಟ್ ಟು ಆಪ್ರೇಟ್. ಸೊ ಬಿಕಾಸ್ ಇದು ಗೊತ್ತಿರಬೇಕು. ಸೊ ಏಜ್ ಅಡ್ವಾನ್ಸ್ ಆಗಿದೆ, ನಿಮ್ಮದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗೆ ವೆನ್ ನಾಟ್ ಟು ಟಚ್, ವೆನ್ ನಾಟ್ ಟು ಆಪ್ರೇಟ್ ಅದು ಗೊತ್ತಿರಬೇಕು ಆ್ಯಸ್ ಎ ಸರ್ಜನ್ಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಸಮಯಗಳ ಕಾಲ ನಾವು ಸಾಕಷ್ಟು ಬ್ರೈನ್ ಟ್ಯೂಮರ್ ಬಗ್ಗೆ, ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ, ಬ್ಯಾಕ್ ಪೇನ್ ಬಗ್ಗೆ ತಿಳ್ಕೊಂಡ್ವಿ ಸರ್. ಓವರ್ ಆಗಿ ವ್ಯೂವರ್ಸ್ಗೆ ಹೇಳಬೇಕು ಅಂತಂದ್ರೆ ಏನು ಹೆಲ್ತ್ ಟಿಪ್ ಏನು ಕೊಡ್ತೀರಾ ಇನ್ ಜನರಲ್ ಆಗಿ ಬ್ರೈನ್ ಹೆಲ್ತ್ ಮತ್ತೆ ಸ್ಪೈನ್ ಹೆಲ್ತ್ ರಿಲೇಟೆಡ್ ಆಗಿ? ಬ್ರೈನ್ ಹೆಲ್ತ್ಗೆ ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ಇಟ್ಸ್ ಓನ್ಲಿ ದ ಮೆಂಟಲ್ ಹೆಲ್ತ್ ವಿಚ್ ಹ್ಯಾಸ್ ಬಿ ಟೇಕನ್. ಯಾವುದೇ ನಿಮ್ಮ ಕಾಯಿಲೆ ಮೆದುಳಿನ ಸಂಬಂಧಪಟ್ಟಿದ್ದು, ನರಮಂಡಲಕ್ಕೆ ಸಂಬಂಧಪಟ್ಟಿದ್ದು ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರು ಬೈ ಚಾನ್ಸ್ ಏನಾದರೂ ಹೇಳಿದರೆ ಇಲ್ಲ ನಿಮಗೆ ಸ್ಕ್ಯಾನ್ ಬೇಕು ಅಥವಾ ಏನಾದರೂ ಮುಂದಿನ ತಪಾಸಣೆ ಬೇಕು ಅಂತಂದರೆ ಅದನ್ನು ಪೋಸ್ಟ್ಪೋನ್ ಮಾಡಬೇಡಿ. ಆಮೇಲೆ ವೈದ್ಯರೇ ಯಾವುದೇ ಟ್ರೀಟ್ಮೆಂಟ್ ಮಾಡಬೇಕು ನರಮಂಡಲ, ಅಟ್ಲೀಸ್ಟ್ ನರಮಂಡಲಕ್ಕೆ ಸಂಬಂಧಪಟ್ಟಂತೆ ಸೆಲ್ಫ್ ಮೆಡಿಕೇಷನ್ ಯಾವುದು ಮಾಡಬೇಡಿ. ವೈದ್ಯರು ಇಲ್ಲ ನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಾತ್ರ ನೀವು ನಿರಾಳವಾಗಿರಿ. ವೈದ್ಯರು ಬೈ ಚಾನ್ಸ್ ಏನಾದರೂ ಇಲ್ಲ ಸೀರಿಯಸ್ ಕಾಯಿಲೆ ಇದೆ ಅಂದರೆ ದಯಮಾಡಿ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಅದಕ್ಕೆ ಫರ್ದರ್ ಸ್ಟೆಪ್ಸ್ ತಗೊಳ್ಳಿ. ಅದೇ ರೀತಿಯಾಗಿ ಡೆಫಿನೆಟ್ಲಿ ಬೆನ್ನು ಮೂಳೆಗೆ ಪಾಶ್ಚರ್, ಅವಾಯ್ಡಿಂಗ್ ಪ್ರಿವೆನ್ಷನ್ ಆಫ್ ದ ಡಿಸ್ಕ್ ಪ್ರಾಬ್ಲಮ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಪಾಶ್ಚರು, ಒಬೆಸಿಟಿ, ವೆಯ್ಟ್ ಲಾಸು ಇದೆಲ್ಲನೂ ನಾವು ರುಟೀನ್ ನಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೋಬೇಕಾಗ್ತದೆ. ಸರ್, ಇಷ್ಟು ಸಮಯಗಳ ಕಾಲ ನಮ್ಮ ವೀಕ್ಷಕರಿಗೆ ಬ್ರೈನ್ ಹೆಲ್ತ್ ಬಗ್ಗೆ ಮತ್ತೆ ಬ್ಯಾಕ್ ಪೈನ್ ಬಗ್ಗೆ, ಬ್ರೈನ್ ಟ್ಯೂಮರ್ಸ್ ಯಾವ ಲಕ್ಷಣಗಳು, ಯಾವ ಹಂತದಲ್ಲಿ ಬರುತ್ತೆ, ಎಷ್ಟು ಟೆಕ್ನಾಲಜಿಗಳು ಬಂದಿದೆ, ಬ್ರೈನ್ ಟ್ಯೂಮರ್ ಬಂದ ತಕ್ಷಣ ಅದು ಕ್ಯಾನ್ಸರ್ ಅಲ್ಲ ಅಂತ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಾ ಸರ್. ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಆತ್ಮೀಯ ಧನ್ಯವಾದಗಳು. ಧನ್ಯವಾದಗಳು, ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಹೇಗೆ ಅನಿಸ್ತು ಸರ್ ನಿಮಗೆ? ಪರ್ಫೆಕ್ಟ್. ಇಟ್ ವಾಸ್ ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ ನಾವು ಮೆದುಳು ಹಾಗೂ ಬೆನ್ನುಹುರಿಯ ಸಮಸ್ಯೆಯ ಬಗ್ಗೆ, ಪರಿಹಾರಗಳ ಬಗ್ಗೆ ತಜ್ಞರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವೇನಾದ್ರೂ ಬೆನ್ನುಹುರಿ ಸಮಸ್ಯೆ ಹಾಗೂ ಮೆದುಳಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ನಿಮ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಚಿಕಿತ್ಸೆ ಬೇಕಾಗಿದ್ರೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನ್ಯೂರೋ ಸೈನ್ಸ್ ವಿಭಾಗದ ತಜ್ಞರನ್ನ ಸಂಪರ್ಕಿಸಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.